ಕ್ಷೇತ್ರಾಧಿದೇವತೆಯಾಗಿರ್ತಕ್ಕಂಥ ಜಗನ್ಮಾತೆ ಶ್ರೀ ಕಾಳಿಕಾ ದೇವಿ ಶ್ರೀಚರಣಗಳನ್ನು ಹೃತ್ಕಮಲದಲ್ಲಿ ಪ್ರತಿಷ್ಠಾಪಿಸಿಕೊಂಡು ತತ್ಸ್ವರೂಪರೇ ಆಗಿರ್ತಕ್ಕಂಥ ಎನ್ನ ಸದ್ಗುರುಗಳಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಶ್ರೀ ಶಂಕರಾನಂದ ಸ್ವಾಮಿಗಳವರ ಶ್ರೀಚರಣಗಳನ್ನು ಹೃತ್ಕಮಲದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಸರ್ವರಿಗೂ ನಮಸ್ಕರಿಸಿ ತಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳಲು ಆಗಮಿಸಿರ್ತಕ್ಕಂಥ ಶರಣೆಯರೆಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳು. ಪರಮಾತ್ಮ ಸ್ವರೂಪಿಗಳರ ಇಲ್ಲಿಯವರೆಗೂ 3 ಅಧ್ಯಾಯಗಳು ಮುಗಿದಿವೆ. ಈಗ 4ನೇ ಅಧ್ಯಾಯ ಶ್ರೀದೇವಿ ಮಹಾತ್ಮೆ. ದೇವಿಯು ಮಹಿಷಾಸುರನ ಸೈನ್ಯವನ್ನು ಸಂಹಾರ ಮಾಡಿತು. ದುಷ್ಟ ಮಹಿಷಾಸುರನ ಬಲವನ್ನು ಶಿಷ್ಟಳಿನಿಪ ಪರಾಂಬ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರಿಸಿಸಲು. ಏನಂದರೆ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ, ಕೇಳಿದ್ರಲ್ಲ ಹೆಸರು ಮಹಿಷಾಸುರ ಮರ್ದಿನಿ ಸ್ತೋತ್ರನೂ ಇದೆ. ಆ ಮಹಿಷಾಸುರ ಮಹಾಗಟ್ಟಿಗ, ಮಹಾ ತಪಸ್ಸು ಮಾಡಿದ್ದವನು. ಯಾರ ಹತ್ರ ಮಾಡಿದ್ದ? ದೇವಿ ಹತ್ರನೇ ಮಾಡಿದ್ದ. ಆದರೆ ಅದು ಮರೆತು ಬಿಟ್ಟಿದ್ದವನು. ಮರೆತು ಅವನದೇ ಒಂದು ರಾಜ್ಯ ಕಟ್ಕೊಂಡಿದ್ದ. ಅವನಿಗೆ ಸಾಕಷ್ಟು ಜನ ಏನಿದ್ರು, ನಮಗೂ ಇರ್ತಾರಲ್ಲ ಕಾಲಾಳುಗಳು, ಹಾಗೆ ರಾಜರು ಮಂತ್ರಿ ಇದ್ದರೆ ಅವ್ರ ಕೆಳಗೆ ಸೆಕ್ರೆಟ್ರಿಗಳು ಹೆಂಗೆ ಇರ್ತಾರಲ್ಲ, ಅವನಿಗೊಂದು ಬಲ ಇತ್ತು. ಆ ಏನು ಬಲ ಇತ್ತು ಅದನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ಅಧ್ಯಾಯ. ಮಹಿಷಾಸುರ ಅಂದರೆ ಇದು ಅಂತರಂಗದ ವಿಚಾರ. ಮಹಿಷಾಸುರ ಅಂದರೆ ಸ್ವಲ್ಪ ಸಬ್ಜೆಕ್ಟ್ ತೊಗೊಂಡು ಆಮೇಲೆ ತೊಗೊಂಡೋದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಮಹಿಷಾಸುರ ಅಂದರೆ ಅಹಂಕಾರ ಅಂತ. ಈಗ ನಾನು ನಂದು ಅಂತ ಮೊನ್ನೆ ಕಳೆದು ಹೋಯಿತು. ಆದರೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕಿವಿಯಾಗಿ ಕುಣಿಕೆ ತಗೊಂಡ್ರೆ ಹೆಂಗೆ ಬರ್ತದಲ್ಲ, ಬಡ್ಸ್ ತಗೊಂಡ್ರೆ ಕಿವಿಯಾಗೆ, ಹಂಗೆ ಮತ್ತೆ ಬರ್ತಿರ್ತದದು. ಅದು ಬರ್ತಿರೋದೆ ಅವಾಗ ಸಂಹಾರ ಮಾಡ್ತಿರ್ಬೇಕು. ನಮಗೂ ಅಷ್ಟೇ, ಸುಮ್ಮನಿದ್ದಂಗೆಲ್ಲ ಸ್ವಲ್ಪ ದಿವಸಕ್ಕೆ ಬರ್ತದೆ ಅಹಂಕಾರ. ಆ ಅಹಂಕಾರದ ನಾಶ. ಅದಕ್ಕೆ ಎಷ್ಟು ಅದಕ್ಕೆ ಎಷ್ಟು ಏನಂದರೆ ಅದಕ್ಕೆಷ್ಟು ಕವಲುಗಳಿವೆ ಅಂತ. ಒಂದು ವೃಕ್ಷ ಆದರೆ ಅಹಂಕಾರ, ಒಂದು ಮರ ಆದರೆ ಅದಕ್ಕೆಷ್ಟು ಕವಲುಗಳಿರ್ತವೆ ಅಂತ, ಆ ರೆಂಬೆಗಳಿರ್ತವೆ. ಹಾಗೆ ಆ ರೆಂಬುಗಳು ಯಾವುವು ಏನು ಅಂತ ಇಲ್ಲಿ ನೋಡ್ತಕ್ಕಂಥವ್ರಾಗೋಣ. ನಂದನದಿ ಮಹಸೂತ ಹೇಳಿದ ನಂದು ಶೌನಕರಿಂಗ ಹರಿವಿದು ಅಂತು ಚಿಂತಿಸಿ ಇಳಿದ ಶಿವನೇನಾದ ನರಿದೆನುತ ಇಂದಿದೇನು ಅನಾಹುತವು ಜಲಬಿಂದು ಅರಿದಿತುದೇನು ಬಹು ಘೋರಿಂದ ಶುಭದವ ಕೇಳ್ದೆನಾದುದು ಕಥೆಯದೇನೆಂದ. ಏನಂದರೆ ನಿನ್ನೆ ಕಥೆ ಇತ್ತಲ್ಲ, ಅವರು ಯಾರು ಮಧು ಕೈಟರಿಬ್ಬರು ಸಂಹಾರ ಆಯಿತು. ಅವ್ರ ರಕ್ತ ಎಲ್ಲ ಕೋಡಿ ಹರಿದೋಗಿತ್ತಲ್ಲ, ಶಿವ ಹೊರಟೋಗಿದ್ದ ಹೊರಗಡೆಗೆ. ಆವಾಗ ಶಿವ ಬರ್ತಾನೆ ಆ ಸಮಯಕ್ಕೆ, ಆ ಶಬ್ದಕ್ಕೆಲ್ಲ ನೋಡ್ಕೊಂಡು ಬರ್ತಾನೆ ಏನಾಗ್ತದೆ ಅಂತೆ. ಬಂದರೆ ಅಲ್ಲಿ ನೋಡಿದರೆ ರಕ್ತ ಎಲ್ಲ ಬಿದ್ದಿದೆ, ಏನು ಸಮಾಚಾರ, ಏನು ಕತೆ ಅಂತ ಹೇಳಿ ಆ ಶಿವ ಕೇಳ್ತಕ್ಕಂಥವನಾಗಿದ್ದಾನೆ. ಅದನ್ನು ಇಲ್ಲಿ ನೋಡೋಣ. ಹರಿಯ ಗರ್ಭವ ನೀನು ಹೊಗಲಿಕೆ ಹರಿಯಿತು ಸಮಾಧಿಯಲ್ಲಿ ಮಲಗಲು ಅರಹ ನೋಡುತ್ತ ನೀನ ಗಾಂಡವ ನಿಮಗರಾಗಮಿಸೆ ಬರೆ ಬಯಲ ನೋಡುತ್ತ ಬರುತ್ತಿರೆ ಬರೆ ಉದಕ ಕಾಣುತ್ತಲಾಕ್ಷ ಬರೆ ಭಯಂಕರ ಹುಟ್ಟಿತು ಆರುದೇನೆಂದ ಏಕೆ ಕುಣಿದರು ಈ ಅಜಾಂಡ ಏಕೆ ಹರಿಯಾರುಧವು ಹತ್ತದು ಏಕೆ ತೈದವೆ ವಿಷ್ಣುವಿನ ದೇಹೆಲ್ಲ ಮುಖವೆಲ್ಲ ಏಕೆ ಮುಳುಗಿದೆ ರಕ್ತ ಬಿಂದುವಿದೇಕೆ ಯುದ್ಧವ ಸುರರು ತಾನೇಕೆ ಆರುದ ಎಲ್ಲಿ ಜನಿಸಿದರಿವರು ಹೇಳೆಂದ. ಆ ಶಿವ ಬಂದಲ್ಲ, ಕೇಳ್ದ, ಏನಪ್ಪ ಇದು ಈ ರೀತಿ ಆಗಿದೆ,
ಇದೇನು ಕತೆ, ಎಲ್ಲ ಭೂಮಿ ಎಲ್ಲ ನಡೆದಂಗೆ ಆಯ್ತು, ಬರೀ ಜಲ ಇತ್ತು, ಒಂದು ಶಬ್ದ ಬಂತು, ಏನಿದು ರಕ್ತ ಬಿಂದುವಿಂದ ಮೈಯೆಲ್ಲ ರಕ್ತ ಆಗಿದೆ ಅಂಥೇಳಿ ಕೇಳ್ತಕ್ಕಂಥವನಾಗಿದ್ದೇನೆ ಶಿವ. ಆವಾಗ ಬ್ರಹ್ಮನು ಹೇಳ್ತಕ್ಕಂಥವನಾಗಿದ್ದಾನೆ. ನಗುತ್ತಲ ಭುಜದ ಶಿವಗೆ ನುಡಿದನು ಹಗರಣವ ಕೇಳ್ಮೊಗ್ಗೆ ವಿಷ್ಣುವಿನ ಭೂಮಿಗೆಯ ಉದರವನು ಫತಗಾಣದರೆ ನಾವಿಯನು ಬಯಲು ಹೊರಟನು ಆಗ ಹರಿಗಿರಿ ಯುಗಲದಲ್ಲಿ ಅಸುರರುದಿಸಿ ಜಗಳಕ್ಕೆಯೋ ಬಾಯಂದು ಕೋಪವ ತಾಳ್ದರೆ ನೊಡನೆ ಎನ್ನದಿಂದಲಿ ಸಾವುದಿಲ್ಲವು ಇನ್ನಿವರು ಎಂದಾಗ ದೇವಿ ಇನ್ನು ನೆನೆದರು ಎಬ್ಬಿಸೌ ವಿಷ್ಣುವಿನೆಂತೆಂದು ಎನ್ನಲಿಗೆ ಎತ್ತಿದಳು ವಿಷ್ಣುವನಿನ್ನು ಸಂಹರಿಸಿದನು ಅಸುರರ ನಿನ್ನು ಹೇಳುವುದೇನು ಕಥೆಯಾಯ್ತೆಂದು ಹೇಳಂದ ಎನಲು ಹರುಷಿತನಾಗುತ್ತಲಿ ಶಿವ ಚಿನ್ಮಯನು ಪರದೇವಿ ಸುತ್ತಿ ಇನಿತು ಎನ್ನವ ಮಾಡಿದಳೆ ಮಧು ಕೈಠವರ ಮುದಿಸಿ ಘನ ಮಹಾಕೆಲವಾಯು ಎನ್ನುತ್ತಲಿ ಮನದೊಳಗೆ ನಸು ನನ್ಗು ಹರಿ ಅಜನು ಬಗುವಿಲಂಬಿದನು ಸ್ನೇಹಾನಂದದಲ್ಲಿ ಮುಳುಗಿ. ಹೀಗೆ ಏನಾಯಿತು, ಆ ಕಥೆ ಏನಾಯಿತು ಅಂತ ನಿನ್ನೆ ನೋಡಿದ್ವಲ್ಲ. ಯುದ್ಧ ಮಾಡಿದರು, ಸಂಹಾರ ಆಯಿತು, ನಾನು ಹೊಟ್ಟೆಗಿಂದ ಹೊರಗೆ ಬಂದುಬಿಟ್ಟೆ. ಅವರಿಬ್ಬರು ನನಗೇನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ನಮ್ಮ ಶರಣು ಮಾಡಿದೆ, ಸ್ತುತಿ ಮಾಡಿದೆ ಅಮ್ಮನನ್ನು. ಆಗ ವಿಷ್ಣು ಎದ್ದು ಅವರಿಬ್ಬರನ್ನ ಸಂಹಾರ ಮಾಡಿದ. ಈ ರೀತಿ ಆಗಿದೆ ಅಂಥೇಳಿ. ಇದರ ಅರ್ಥ ಏನು ಅಂದರೆ, ನಮಗೆ ಯಾವಾಗ ಕಷ್ಟ ಬರ್ತದೆ ಆವಾಗ ಆ ದೇವರನ್ನ ಒಬ್ಬರನ್ನ ಶರಣ ಆಗ್ಬೇಕು ಅನ್ನೋದನ್ನ ಬ್ರಹ್ಮ ಸೂಚಿಸ್ತಕ್ಕಂಥವನಾಗಿರ್ತಾರೆ. ಯಾಕೆಂದರೆ ನಮ್ಮಷ್ಟಕ್ಕೆ ನಾವು ಏನು ಒದ್ದಾಡೋದ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಕಷ್ಟ ಬರ್ತದೆ, ಅದಕ್ಕೆ ಏನು ಮಾಡೋದು, ಸ್ತುತಿ ಮಾಡಬೇಕು. ಸ್ತುತಿ ಮಾಡಿದ ಕೂಡಲೇ ಆ ಅಮ್ಮ ಯಾವುದೋ ರೂಪದಲ್ಲಿ ಬಂದು ಅದನ್ನು ಸಂಹಾರ ಮಾಡ್ತಾಳೆ. ಈ ರೀತಿ ಈ ಸೃಷ್ಟಿಯನ್ನು ಸೃಷ್ಟಿಸಲಿಕ್ಕೆ ಯಾರು ಮಧುಕೈಟರನ್ನು ಸೃಷ್ಟಿಸಿ ಅವ್ರನ್ನ ಸಂಹರಿಸ್ತಕ್ಕಂಥ ಕಥೆ ಎಷ್ಟು ಚೆನ್ನಾಗಿ ಆಗಿದೆ. ಆ ಅಮ್ಮನ ಕರುಣೆ ಅಂಥೇಳಿ ಇವರೆಲ್ಲ ಅಗಲಿದವರು ಸ್ನೇಹಾನಂದದಲ್ಲಿ ಬಹಳ ಪ್ರೀತಿಯಿಂದ ಒಬ್ರಿಗೊಬ್ಬರು ತಬ್ಬಿದುಕೊಳ್ಳಂಥವ್ರು. ನೀವೇನಮ್ಮ ಮಾತಾಡ್ತೀರಾ ಇಲ್ಲಿ? ಏತಮ್ಮ ಏಯ್ ಈ ಕಡೆ ತಿರ್ಗ ಆ ಕಡೆ ತಿರ್ಕೊಂಡು ಈ ಕಡೆ ಇಷ್ಟ ಇದೆ. ನೀವು ಚೀಟಿ ಕೊಡೋಂಗಿಲ್ಲ, ಸುಮ್ಮನೆ ಕೇಳಂಗಿದ್ರೆ ಕೇಳಬೇಕು, ಇಲ್ಲಾಂದರೆ ಹಿಂದಕ್ಕೆ ಹೋಗ, ಅಲ್ಲಿ ಆಟ ಆಡ್ಕೊಳ್ರಿ, ಆರಾಮ್ ಬ್ಯಾಡ ಅನ್ನೋಂಗಿಲ್ಲ. ಮಾತಾಡಿದರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರು ಅಗಲಿದ್ರಲ್ಲ, ಭಾಳಷ್ಟು ಪ್ರೇಮದಿಂದ ಅವರು ಒಬ್ರಿಗೊಬ್ಬರು ತಬ್ಬಿದ್ಕೊಂಡ್ರು. ಎನಲು ಹರಿಸುತನಾಗು ತರಿಸುವ ಚಿನ್ಮಯಳು ಪರದೇವಿ ಸತ್ಯ ಇನಿತು ಯತ್ನವ ಮಾಡಿದಳೆ ಮಧು ಕೈಟವರು ಘನ ಮಹಾಕೆಲಸಾಯ್ತು ಎನದು ಮನದೊಳಗೆ ನಸು ನಕ್ಕು ಹರಿಮಯನನು ಮುಗಿದಲಂಬಿದನು ಸ್ನೇಹಾನಂದದಲ್ಲಿ ಮುಳುಗಿ ಹತ್ತುದೈ ಮಧು ಕೈಟವರನು ವಿಸ್ತರದ ರಕ್ತದಲ್ಲಿ ಜಲತ ಮತ್ತೆ ಮೇದಿನಿಯಾಯ್ತು ಮೇದ ರುದಿರದೊಳಗೂಡಿ ಇದ್ದ ಕೇಳ್ಬಸವೇಶ ಮೇಧಸು ಹೆದ್ದ ಕಾರಣ ಮೇಧಸಿಗೆಣ ಮೆದ್ದಿ ಕರಸಿತು ಮೇದಿನೆಂದ ಹೇಳು ಶೌನಿಕನೇ ಶುಕ್ಲಮಜ್ಜನ ಮಾಂಸಗಳು ಯುಕ್ತವಾದವು ಮೇದಿನಿಗೆ ಚಕ್ರಘಾತದಿ ಚೂರ್ಣಾಗಿದ್ದ ಸ್ಥಿರಳು ಲೆಕ್ಕವಿಲ್ಲದೆ ಮೇರುವೆನಿಸುತ್ತ ಇಕ್ಕೆಲದ ಬಹು ಪರ್ವತಗಳು ಚಕ್ರಧಾರದಿ ದೂರ ಸಿಡಿದಟ್ಟಿಗಳು ಎಂದ. ಹೀಗೆ ಏನಾಯಿತು, ರಕ್ತ ಹರಿದಿತ್ತಲ್ಲ ಅದೆಲ್ಲ ಹೆಪ್ಪುಗಟ್ಟಿಬಿಡ್ತು. ಮೇಧಸ್ಸು ಮಧುಕೈಟಪರ ಸಂಹಾರದಿಂದ ರಕ್ತಕ್ಕೆ ಇದು ಸಂಹಾರ ಆಯ್ತಲ್ಲ, ರಕ್ತ ಎಲ್ಲ ಹೆಪ್ಪುಗಟ್ಟಿರೋದ್ರಿಂದ ಆ ಭೂಮಿಗೆ ಮೇದಿನಿ ಅನ್ನುವಂಥ ಹೆಸರು ಬಂದಂಥದ್ದಾಯಿತು. ಅದು ಏನಾಯ್ತು ಅಂದರೆ, ಅದು ಎಲ್ಲ ಮೆತ್ತಗೆ ಹರಿದು ಆ ಎಲುಬು ಎಲ್ಲ ಬಿದ್ದಿದ್ವಲ್ಲ,
ಅವು ಗುಡ್ಡುಗಳಾದವು, ಎಲುಬುಗಳೇನಿದ್ದವಲ್ಲ ಅವು ಗುಡ್ಡುಗಳಾದವು. ಹೀಗೆ ಅನಂತ ಚೂರ್ಣಾಗ ಎಲ್ಲ ಕಡೆ ಬಿದ್ದಿದ್ವಲ್ಲ ಅವೆಲ್ಲ ಒಂದೊಂದಾಗಿ ಈ ಭೂಮಿ ಸೃಷ್ಟಿಯಾಯಿತು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಹುಟ್ಟಿದವು ತಳವಿತಳಗಳು ತಪಲೋಕಗಳು ಸಹಿತ ಆಗಲ ಮಹಾಸಸ್ಯಲೋಕ ಆಗಲ ವೈಕುಂಠ ಕೈಲಾಸಾಗಲ ಹುಟ್ಟಿದರು ಸುರರು ಸಹಿತ ಆಗಲೈ ತ್ರೈಶಕ್ತಿ ಈಶ್ವರನಾಗಲೈ ನಿಗದಿಪರು ರಾಜರು ಆದುವೈ ದೇಶಗಳು ಸರ್ವ ಸಜೀವ ಗುಣ ಸಹಿತ ಆದುರಿಂತದ್ಭುತವು ಮೂವರಿಗಾದುರೈ ಪರದೇವಿ ವರವಿಂತಾದುರೈ ಸೃಷ್ಟಿ ಸ್ಥಿತಿಲಯ ಉಜ್ಜುಗಗಳೆಂದ. ಹೀಗೆ ಏನಾಯಿತು, ಅದು ಭೂಮಿ ಆಗಿ ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸೃಷ್ಟಿ ಮಾಡಲಿಕ್ಕೆ, ಸ್ಥಿತಿ ಮಾಡಲಿಕ್ಕೆ ಮತ್ತು ಲಯ ಮಾಡಲಿಕ್ಕೆ 3 ಅಧಿಕಾರಿಗಳು ಉಂಟಾದವು ಅಂತೇಳಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದರ ಒಂದು ರಹಸ್ಯವನ್ನು ನೋಡೋಣ. ಯಾರಿದ್ದರು ಮೊದಲಿಗೆ? ಇಬ್ಬರು ರಾಕ್ಷಸರಿದ್ದರು, ಮಧು ಮತ್ತು ಕೈಟಪ. ಅವು ಸಂಹಾರ ಆಯಿತು, ತುಂಡು ತುಂಡಾಗಿ ಬಿದ್ರಲ್ಲ. ಇದರ ಅರ್ಥ ಏನು? ನಮ್ಮ ಭಾವನೆಗಳೇನಿದಾವಲ್ಲ ಅವು ಸಂಸ್ಕಾರಗಳು, ಅವು ಪೂರ್ಣ ಕರಿಗೆ ಹೋಗಿಬಿಡಬೇಕು. ಇಲ್ಲಾಂದರೆ ಸುಪ್ತ ಮನಸ್ಸಿನಲ್ಲಿ ಉಳ್ಕೊಳ್ತವೆ. ಆ ಸುಪ್ತ ಮನಸ್ಸೇನಿದೆಯಲ್ಲ ಅದರ ಅನಂತವಾಗಿ ನಮಗೆ ನೆನಪಿರ್ತವೆ, ಅವು ಮತ್ತೆ ಅವೇ ಹುಟ್ಟುತ್ತವೆ. ಹಾಗಾಗಿ ಆ ಒಂದು ಸುಪ್ತ ಮನಸ್ಸನ್ನು ಇಲ್ಲಿ ಹೇಳ್ತಕ್ಕಂಥವ್ರು, ಅದು ಏನೇನಾಯಿತು ಅಂದರೆ ಆ ಸಂಸ್ಕಾರಗಳು ನಮ್ಮಲ್ಲಿ ಯಾವಾಗೂ ಉಳಿದಿರ್ತಾವೆ. ಕೆಲವರು ನೀವು ನೋಡಿರ್ಬೇಕಾದ್ರೆ ಕೆಲವರು ಚಿಕ್ಕ ಮಕ್ಕಳಿರ್ತಾರೆ, ಸಂಗೀತ ಆಡ್ತಾ ಇರ್ತಾರೆ, ಅದ್ಭುತ. ಕೆಲವರು ದಡ್ಡರಾಗಿರ್ತಾರೆ. ಇವರಿಗೆ ಕೆಲವರು 10 ಜನ ಸ್ಕೂಲಾಗ ಒಂದು 40 ಜನ ಇದ್ದರೆ ಒಬ್ಬನ ಮಾತ್ರ ಟಾಪ್ 100 ಅಂಕೆ ತಗೊಂತಾನೆ, ಒಬ್ಬನು 1 ಅಂಕೆ ತಗೊಂತಾನೆ. ಏನು ವ್ಯತ್ಯಾಸ? ಅದೇ ಮೇಷ್ಟ್ರು ಹೇಳಿದರು, ಅದೇ ಸಮಯ, ಎಲ್ಲವೂ ಅದೇ. ಆದರೆ ಯಾಕೆ ವ್ಯತ್ಯಾಸ? ಸಂಸ್ಕಾರದಿಂದ ವ್ಯತ್ಯಾಸ. ಹಾಗೆ ಆ ಸುಪ್ತ ಮನಸ್ಸಲ್ಲಿ ಇವೆಲ್ಲ ಹೇಗೆ ಉಳಿದಿದ್ದೋ ಹಾಗೆ ಇವೆಲ್ಲವೂ ಉಳಿದಿದ್ವಲ್ಲ, ಇದರಿಂದ ಮತ್ತೆ ಸೃಷ್ಟಿ ಆಗ್ತಾಯಿದೆ. ಹೀಗಾಗಿ ಈ ತಪೋಲಕಗಳು ಎಲ್ಲವೂ ಕೂಡ ಇಲ್ಲಿ ಸೃಷ್ಟಿ ಆಗಿರ್ತಕ್ಕಂಥವಾಗಿದೆ. ಇಲ್ಲಿ 3 ಬ್ರಹ್ಮ ವಿಷ್ಣು ಮಹೇಶ್ವರು. ಇದರ ರಹಸ್ಯನೂ ಸ್ವಲ್ಪ ಹೇಳ್ತೀನಿ. ಬ್ರಹ್ಮ ಅಂದರೆ ಯಾರು? ಸೃಷ್ಟಿ ಮಾಡೋರು. ವಿಷ್ಣು ಅಂದರೆ ಲಯ ಮಾಡೋರು. ಶಿವ ಅಂದರೆ ಸಂಹಾರ ಮಾಡೋರು. ಕರೆಕ್ಟಾ? ಓಕೆ, ಇದು ಎಲ್ಲರಿಗೂ ಗೊತ್ತಿರೋದು. ಇದನ್ನು ನಾವು ಪಾಶ್ಚಿಮಾತ್ಯ ವೈಜ್ಞಾನಿಕವಾಗಿ ನೋಡಿದರೆ ಇದಕ್ಕೆ ನಮಗೆ ಒಂದು ಭಾವ ಬರ್ತದೆ, ಪ್ರೇಮ ಬರ್ತದೆ, ಭಕ್ತಿ ಬರ್ತದೆ. ಶಿವ ಬ್ರಹ್ಮ ವಿಷ್ಣು ಅಂದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಫಸ್ಟ್ ಸೃಷ್ಟಿ ಆಯ್ತಲ್ಲ, ಸೃಷ್ಟಿ ಅದಕ್ಕೇನಂತಾರೆ ಇಂಗ್ಲೀಷ್ನಲ್ಲಿ? ಜನರೇಟ್. ಓಕೆ, ಜನರೇಟ್ ಏನದು? ಜನರೇಟ್ ಅಂದರೆ ಹುಟ್ಟುವುದು. ಓಕೆ, ಜನರೇಟ್. ಎರಡನೇದು ಸ್ಥಿತಿ, ಆರ್ಗನೈಜೇಷನ್. ಏನಂದರೆ ಓ ಇಂದ ಬರ್ತಕ್ಕಂಥದ್ದು. ಏನಂದರೆ ಎಲ್ಲವನ್ನೂ ಸ್ಥಿತಿ ಮಾಡ್ತಕ್ಕಂಥದ್ದು, ಆರ್ಗನೈಜ್ ಮಾಡ್ತಕ್ಕಂಥದ್ದು, ಎಲ್ಲವನ್ನೂ ಕರೆಕ್ಟಾಗಿ ನೋಡ್ತಕ್ಕಂಥದ್ದು. ಮೂರನೇದು ಡಿಸ್ಟ್ರಾಯ್ ಅಂದರೆ ಸಂಹಾರ ಮಾಡ್ತಕ್ಕಂಥದ್ದು. ಒಂದು ಜನರೇಟ್ ಅಂದರೆ ಸೃಷ್ಟಿ ಮಾಡೋದು, ಆರ್ಗನೈಜು ಅಥವಾ ಇನ್ನೊಂದು ವರ್ಡ್ ಇದೆ, ಅದು ನನ್ನ ನೆನಪಿಗೆ ಬರೋದಿಲ್ಲ, ಅದು ಓ ಇಂದ ಸ್ಟಾರ್ಟ್ ಆಗುತ್ತೆ. ಅದು ಏನಾಗುತ್ತೆ, ಎಲ್ಲವೂ ಆರ್ಡರ್ ಆಗಿ ಮಾಡಿ ಸ್ಥಿತಿ ಮಾಡ್ತಕ್ಕಂಥದ್ದು. ಮೂರನೇದು ಡಿಸ್ಟ್ರಾಯ್, ಡಿಲೀಟ್. 3 ಅಕ್ಷರ ಸೇರಿಸಿದ್ರೆ ಏನಾಗುತ್ತೆ? GOD ಏನಾಗುತ್ತೆ? ಗಾಡ್. ಅದೇ ಗಾಡ್. ಇಲ್ಲಿ ಗಾಡ್ ಅಂದರೆ ಏನೋ ಅಂತೀವಿ. ಗಾಡ್ ಅಂದರೆ ಇಷ್ಟೇ. ಬ್ರಹ್ಮ ಅಂದರೆ ಅವನೇ, ಸೃಷ್ಟಿ ಅಂದರೆ ಅದೇ. ಆ 3 ಸೇರಿದರೆ ಗಾಡ್. ಅವರು 3 ಬೇರೆ ಬೇರೆ ಅಲ್ಲ, ಎಲ್ಲ ಒಬ್ಬರೇ. ಇನ್ನೂ ಸೂಕ್ಷ್ಮವಾಗಿ ನೋಡೋದಾದರೆ ಬ್ರಹ್ಮ ಅಂದ್ರೇನು? ಬೃಹತ್ವಾತ್ ಬ್ರಹ್ಮ. ಇದು ವಿಚಾರ. ಇದು ಬೃಹತ್ವಾತ್, ದೊಡ್ಡದು ಯಾವುದೋ ಅದೇ ಬ್ರಹ್ಮ. ಎಲ್ಲದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಅದು ಬ್ರಹ್ಮ, ಅದು ಆತ್ಮ, ಆ ಚೈತನ್ಯ ಎಲ್ಲರಿಗೂ ಅಡಗಿದೆ. ಈ ಆಕಾಶ ಅಂತೀವಲ್ಲ, ಅದರ ಆ ಕಡೆ ಏನು ಶೂನ್ಯ ಇದೆಯಲ್ಲ, ಅದೆಲ್ಲದೂ ಕೂಡ ಎಷ್ಟೋ ಲೋಕಗಳಿದ್ದಾವೆ. ಅದೆಲ್ಲವೂ ಸೇರಿಸಿ ಒಂದು ದೊಡ್ಡದು. ಅದು ವಾಚಕ. ಆ ಒಂದು ಚೇತನ, ಒಂದು ಶಕ್ತಿ ಏನಿದೆಯಲ್ಲ, ಅದರ ವಾಚಕವೇ ಬ್ರಹ್ಮ. ಒಂದು ಅರ್ಥ ಆಯ್ತಾ?
ಬ್ರಹ್ಮ. ಎರಡನೇದು ವಿಷ್ಣು. ವಿಷ್ಣು ಅಂದರೆ ವ್ಯಾಪಕತ್ವ, ಅಂದರೆ ಎಲ್ಲ ಕಡೆಗೂ ವ್ಯಾಪಿಸಿದೆ ಚೈತನ್ಯ. ಒಂದು ಕಡೆಗಿದ್ದು ಒಂದು ಕಡೆಗೆ ಇಲ್ದಂಗೆ ಆಯ್ತಾ, ಅದು ಚೇತನ ಎಲ್ಲ ಕಡೆಗೂ ಇದೆ ಆ ಚೇತನ, ಅದಕ್ಕೆ ವಿಷ್ಣು. ಮತ್ತು ಇನ್ನೊಂದು ಶಿವ. ಶಿವ ಅಂದರೆ ಮಂಗಳವನ್ನುಂಟು ಮಾಡ್ತಕ್ಕಂಥದ್ದು, ಎಲ್ಲ ಕಡೆಗೂ ಎಲ್ಲದಕ್ಕಿಂತ ದೊಡ್ಡದಾಗಿದ್ದು, ಎಲ್ಲ ಕಡೆಗೂ ವ್ಯಾಪಿಸಿದ್ದು, ಎಲ್ಲವನ್ನು ಶುಭವನ್ನೇ ಮಾಡ್ತಕ್ಕಂಥ ಶಿವ. ಹಾಗಾಗಿ ಈ ಮೂವರು ಬೇರೆ ಬೇರೆ ಅಲ್ಲ, ಒಂದೇ. ಅದನ್ನು ಡಿವೈಡ್ ಮಾಡಿ ನಮಗೆ ಭಾವನಾತ್ಮಕವಾಗಿ ಕಥೆ ರೂಪದಲ್ಲಿ ಒಂದು ಹೇಳಿದ್ದಾರೆ ಅಷ್ಟೇ. ಇದು ಆ ತತ್ವ. ಅದು ಶಿವ ಅಂದರೂ ಅದೇ. ಈಗ ಹೆಂಗಂದರೆ ಹಾಲಿದೆಯಲ್ಲ, ಹಾಲು ಹೆಂಗಿರ್ತದ್ರೆ ಬೆಳ್ಳಗಿರ್ತದೆ, ಕರೆಕ್ಟಾ? ಯಾರು ಇಲ್ಲಂತೀರ? ಒಬ್ಬನು ಬೆಳ್ಳಗೈತಂದ, ಇನ್ನೊಬ್ಬನೇನಂದ್ರೆ ಅದು ನೀರು ದ್ರವ ಐತಿ ಅಂದ, ಕರೆಕ್ಟಾ ತಪ್ಪ? ಹೌದು, ಅದು ರೈಟೆ. ಮೂರನೇನಂದ ಸಿಹಿ ಐತ್ರಿ, ಸ್ವಲ್ಪ ಸಕ್ಕರೆ ಹಾಕಿಲ್ಲ. ನೀವು ಹಾಲೇ ಕರೆದದ ಹಾಲು ಕುಡಿದ್ರೆ ಸಿಹಿ ಇರ್ತದೆ, ಸ್ವಲ್ಪ ಮಧುರತ್ವ ಇರ್ತದೆ, ಸಿಹಿ ಇರ್ತತಿಲ್ಲ, ಹಾಲು ಸಿಹಿ ಐತೆ ಅಂದ. ಈಗ ಮೂರು ಹೇಳಿದ್ದು ಬೇರೆ ಬೇರೆನಾ ಒಬ್ರೇನಾ? ಬೇರೆ ಬೇರೆ ಹೇಳಿದರು. ಒಂದೇ ವಿಚಾರ ಹೇಳಿದರೆ ಬೇರೆ ಬೇರೆ ಹೇಳಿದ್ರ. ಒಂದೇ ಹಾಲನ್ನು ಒಬ್ಬನು ಸಿಹಿ ಐತಂದ, ಒಬ್ಬನು ನೀರಾಗೈತಂದ, ಇನ್ನೊಬ್ಬನು ಬೆಳ್ಳಗೈತಂದ. ಇರೋ ವಸ್ತು ಒಂದೇ. ಒಬ್ಬನು ಬ್ರಹ್ಮ ಅಂತ ಸ್ತುತಿ ಮಾಡ್ದ, ಒಬ್ಬನು ವಿಷ್ಣು ಅಂತ ಸ್ತುತಿ ಮಾಡ್ದ, ಒಬ್ಬನು ಶಿವ ಅಂತ ಸ್ತುತಿ ಮಾಡ್ದ. ಇರೋದು ಒಂದೇ. ಹೀಗೆ ಆ ಬ್ರಹ್ಮ ವಿಷ್ಣುರು ಎಲ್ಲರೂ ಆ ಸ್ಥಿತಿ ಎಲ್ಲವನ್ನು ಏನು ಈ ಪಾಲನೆ ಮಾಡಲಿಕ್ಕೆ ಅವು ಮೂರು ಅಂದರೆ ಮೂರು ಥರ ಕಾಣಿಸ್ತಾ ಇದ್ದಾವೆ. ಇರೋದು ಮಾತ್ರ ಒಂದೇ. ಹಾಲು ಹೇಗೆ ಒಂದೋ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ. ಆದರೆ ನಮಗೆ ಮೂರು ಥರ ಮೂರು ಜನ ದೃಷ್ಟಿಕೋನ ಬೇರೆ ಅಷ್ಟೇ. ಹಾಗೆ ಇದೆಲ್ಲವನ್ನು ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥದ್ದು. ಇದು ಎಲ್ಲಿಂದ ಮತ್ತೆ ಸೃಷ್ಟಿ ಆಯಿತು? ಮಧುಕೈಟಭರ ಸಂಹಾರ ಆಯಿತು. ಅವೆಲ್ಲ ತುಂಡು ಬಿದ್ದವಲ್ಲ, ಆ ಜ್ಞಾಪಕಗಳು ಉಳಿದಿರ್ತವಲ್ಲ. ನೀವು ನೋಡಿರ್ಬೇಕಾದ್ರೆ ಏನಾರ ನಿಮಗೆ ಮನೆಗೆ ಹೋದರೆ ಒಂದು ಜಾಗದಾಗೆ ನೀವು ಬಿದ್ದಿದ್ರಿ ಅಂತ ಇಟ್ಕೊಂಡ್ರೆ, ಆಕ್ಸಿಡೆಂಟ್ ಆಗಿತ್ತು, ಏನೋ ಬಿದ್ದಿದ್ರಿ. ಇನ್ನೊಂದು ಸಲ ಆ ಜಾಗಕ್ಕೆ ಹೋದಾಗ ಏನನ್ನು ಬರ್ತದೆ? ನಿಮಗೆ ಬಿದ್ದಿದ್ದೇ ನನಗೆ ಬರ್ತದೆ. ಅಲ್ಲಿ ಹೋದಾಗ ಒಂದು 1000 ರೂಪಾಯಿ ಸಿಕ್ಕಿತ್ತು ಅಂತ ಇಟ್ಕೊಂಡ್ರೆ, ನಾಳೆ ಆ ರೋಡಿಗೆ ಹೋದ್ರೆ ಏನು ದಾಸಕ್ಕೆ ಬರ್ತದೆ ನಿಮಗೆ? 1000 ರೂಪಾಯಿನೇ ದಾಸ, ಕರೆಕ್ಟಾ? ದಾಸಕ್ಕೆ ಬರ್ತದೆ. ಆ ಸ್ಮರಣ ಅಲ್ಲಿಲ್ಲ. ಅಲ್ಲಿ ರೂಪಾಯಿ ಐತೇನು ಅವಾಗಂದ್ರೆ ಅವಾಗಿಲ್ಲ, ಆದ್ರೆ ನೆನಪಿರ್ತದೆ. ಹಂಗೆ ಅವನಿಲ್ಲ, ಯಾರು ಮಧುಕೈಟಭರು ಇಬ್ಬರಿಲ್ಲ, ಆದರೆ ಈಗ ನೆನಪಿಗೆ ಬರ್ತಾರೆ. ಆ ಸ್ಥಿತಿಯಿಂದ ಮತ್ತೆ ಸೃಷ್ಟಿ ಆಗ್ತಾಯಿದೆ. ಹೀಗೆ ಈ ಸೃಷ್ಟಿ ಆಗಿದೆ ಅಂತ ಇಲ್ಲಿ ಹೇಳ್ತಕ್ಕಂಥವ್ರಾಗಿದ್ದಾರೆ. ಬಹಳ ಪ್ರಳಯಗಳಂತೂ ಗತಿಸಿ ಸಾವರ್ಣಿಗೆ ಮನುಮಂತರುದಿತನಾದ ದೇವಿಯ ಸಾಹಸೋನ್ನತಿಯ ಇಂದು ಮಹಿಷಾಸುರೆಂಬುವನಂದು ದಿವಿ ಕೆರೆಗಲ್ಲು ಇಂದ್ರನೊಳಂದು ಯುದ್ಧವ ತೊಡರಿ ಗೆಳೆದನು ಸಕಲ ಸುಗರಿತರ. ಹೀಗೆ ಅನಂತ ಕಾಲ ಕಳೆದ ಮೇಲೆ ಒಬ್ಬನು ಹುಟ್ಟಿದ. ಅದು ಮನ್ವಂತರಗಳು. ಸಾವರ್ಣಿಕೆ ಮನ್ವಂತರಗಳಿಷ್ಟು ಸಾಕಷ್ಟು ನೀವು ನೆಟ್ನಾಗ ಹೊಡೆದ್ರೆ ಸಿಗುತ್ತೆ, ಅದನ್ನೇ ಎಕ್ಸ್ಟ್ರಾ ಹೇಳೋಂಥದ್ದು ಅವಶ್ಯಕತೆ ಇಲ್ಲ. ಈ ಯುಗಗಳೆಲ್ಲ ಕಳೆದ ಮೇಲೆ ಏನಾಯಿತು? ಒಬ್ಬನು ರಾಕ್ಷಸ ಹುಟ್ಟಿದ. ಅವನ ಹೆಸರು ಮಹಿಷಾಸುರ. ಮಹಿಷ ಅಂದ್ರೇನು? ಕೋಣ ಅಂತ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಮಹಿಷ ಅಂತ ಕೋಣ. ಅವ್ರ ಅಮ್ಮ ಹೆಂಗೆ ಇಟ್ಟಿದ್ಲ ಹೆಸರು ಗೊತ್ತಿಲ್ಲ ನನಗೆ. ಎಷ್ಟು ಚೆನ್ನಾಗಿತ್ತು ಕೋಣ ಅಂತ. ನೀವ್ಯಾರು ಇಡ್ತೀರಿ? ನೀವು ಆ ಕಡೆಗೆ ಇಡಂಗಿಲ್ಲ. ಆಯಮ್ ಇಟ್ಟಿದ್ಲಿ, ಹೆಂಗಿಟ್ಟಿದ್ರು ನೋಡ್ರಿ. ಕೋಣ ಅಂದರೆ ಮದ ಅಂತ, ಅಹಂಕಾರ ಅಂತ, ಅದ್ರ ಸ್ವರೂಪಕ್ಕೆ ಆ ಹೆಸರಿಟ್ಟಿದ್ದಾರೆ. ಹೀಗೆ ಆ ಮಹಿಷಾಸುರ ಇಂದ್ರನನ್ನು ಗೆದ್ದ, ಎಲ್ಲ ದೇವತೆಗಳನ್ನ ಗೆದ್ದ, ಎಲ್ಲರನ್ನು ಗೆದ್ದು ಅವನು ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವನಾಗಿದ್ದಾನೆ. ಮುಂದೆ ಏನು ಅಂತ ನೋಡೋಣ. ನೊಂದರಿಂದ್ರನು ದಿಗದಿ ಬರುತ್ತಾ ಒಂದು ಓಡಿಯೇ ಹೋಗೆ ಸ್ವರ್ಗವ ನಂದು ಏರುತ್ತುಕೊಂಡು ದಿಕ್ಪಾಲಕರ ಪಟ್ಟಣವ ಅಂದು ಸರ್ವಗಧಿಪತಿಯಾದ ನವನೆಂದ ಅಳುತ್ತ ನಡೆದರು ಸರ್ವದಿವಿಯರು ನಳಿನ ಭವನ ಬಳಿಗೆ ಕೇವಲ ಬಲುಪರಾಕ್ರಮಿ ಮಹಿಷಾಸುರನೆಂದೆಂಬ ಮಹಾರಾಜ ಹಲವ ಮುರಿದವನೆಮ್ಮನೆಮ್ಮೆ ಕಳವ ಕೊಂಡನು ಎಮ್ಮ ಅಧಿಕಾರ ಅವಲ ಹಲವ
ಒಬ್ಬರೊಬ್ಬರ ಅದ್ಭುತಲಿ ಮೈ ಕೂಪಿ ಪರಮಾನಂದ ಪ್ರತಿಯೊಬ್ಬರು ನಾವು ಮೂವರನ್ನು ಕಂಡೆವೆಂದೆನ್ನುತ್ತ ಅಮ್ಮದೇ ನಮರರಿಗೆ ಎಲ್ಲರ ಉಬ್ಬು ಸಡಲಿದೆ ಮುಖದ ತೇಜ ಸಬ್ಬ ಜನಕ್ಕಿಲ್ಲೆಂದು ಹರಿಬೆಸಗೊಂಡ ಸುನಗುತ್ತ. ಈಗೇನಾಯಿತು, ಆ ಮಹಿಷಾಸುರ ಇದ್ನಲ್ಲ ಎಲ್ಲ ಸೀಟ್ ಕಸ್ಕೊಂಬಿಟ್ಟಿದ್ದ. ಈಗೇನು ಮಾಡಬೇಕು? ಎಲ್ಲರೂ ಏನು ಮಾಡಿದರು? ಬ್ರಹ್ಮನ ಹತ್ರ ಹೋಗಿದ್ರು. ಮೊದಲನೇದು ಎಲ್ಲರೂ ಏನು ಮಾಡಿದರು? ಇಂದ್ರವರು, ದಿಕ್ಪಾಲಕರು ಎಲ್ಲ ಸೀಟ್ ಕಳ್ಕೊಂಡು ಹೋಗಿದ್ವಲ್ಲ, ಮತ್ತು ಯಾರ ಹತ್ರ ಹೋಗ್ಬೇಕು? ಬ್ರಹ್ಮನ ಹತ್ರ ಫಸ್ಟು. ಇದು ಸ್ಕೀಮ್ ಒಂದು, ಇದು ತಂತ್ರ. ಹಿಂಗೆ ಹೋಗೋದು ಯಾವಾಗಲೂ. ಫಸ್ಟು ಏನಾರು ಆದ ಕೂಡಲೇ ಸೃಷ್ಟಿ ಯಾವನು ಮಾಡಿದ್ದ ಅವನ ಹತ್ರ ಹೋಗ್ಬೇಕು ಫಸ್ಟ್. ಕರೆಕ್ಟಾ? ಅದಕ್ಕೆ ಬ್ರಹ್ಮನ ಹತ್ರ ನಾನೇನ ಸೃಷ್ಟಿ ಮಾಡಿದ್ನಪ್ಪ, ಮತ್ತು ಶಿವನ ಹತ್ರ ಹೋಗೋಣ ಅಂತ ಬ್ರಹ್ಮ ಏನು ಮಾಡ್ದ? ಶಿವನ ಹತ್ರ ಕರ್ಕೊಂಡು ಹೋದ. ನೀನೆಲ್ಲ ಸೃಷ್ಟಿ ಮಾಡಿಯಪ್ಪ, ನಾನು ಸಂಹಾರ ಮಾಡೋದು ನನ್ನ ಕೆಲಸ, ಮುಂದಿನ ಕೆಲಸ ಯಾರ್ದು? ರಕ್ಷಣೆ ಮಾಡೋದು ವಿಷ್ಣುದಲ್ಲ. ಅವರಿಬ್ಬರು ಮತ್ತು ದೇವತೆಗಳೆಲ್ಲರೂ ಸೇರಿ ವಿಷ್ಣುವನ ಹತ್ರ ಹೋಗ್ತಾರೆ. ಭಾಳ ದಿವಸಕ್ಕೆ ಕಂಡಿವಿ, ಏನು ಭಾಳ ಖುಷಿಯಾಯಿತು. ಅಣ್ಣ ತಮ್ಮರು ಮೂರು ಕೂತ್ರೆ ಭಾಳ ಖುಷಿಯಾಗಲ್ಲ. ಆಗ ಭಾಳ ಸ್ತಬ್ಬಿದ್ಕೊಂಡ್ರು, ಎಲ್ಲ ಸಂತೋಷ ಆಯಿತು. ಆದರೆ ವಿಷ್ಣು ನೋಡ್ತಾನೆ, ಯಾಕಪ್ಪ ನಿಮ್ಮವರೆಲ್ಲ ಸಪ್ಪಗದವಲ್ಲ, ಏನು ಹಿಂಗಿದೆ ಅಂತ ನೋಡ್ತಾನೆ. ಆವಾಗ ಅವ್ರ ಕತೆ ಹೇಳ್ತಕ್ಕಂಥವ್ರಾಗಿದ್ದಾರೆ ಯಾರು? ಬ್ರಹ್ಮ ಮತ್ತು ಶಿವ ಮತ್ತು ಆ ದಿಕ್ಪಾಲಕರು. ವಂದಿಸುತ್ತಲ ನಿರ್ಜರರು ಒಂದು ಮಹಿಷಾಸುರನ ಹೇಳಿದವನು ಬಹು ವಿಪರೀತು ಪುತ್ರವನು ಒಂದೇ ವಾಸಳ ಒಂದೇ ನಮ್ಮಯ ನಂದು ಗದಮಿದಯ ಅಧಿಕರ ಕಿಂದು ಕುಳಿತನು ಹರಿಯ ಚಿತ್ತೈ ಸಂದು ಧಮರುಗಣ ದುಷ್ಟರೊಳು ಮಹಾದುಷ್ಟ ದೇವನ ಭ್ರಷ್ಟರೊಳು ಮಹಾಭ್ರಷ್ಟನವನಿ ಇಷ್ಟು ಆಯಿತು ಅವಗೆ ಸಿಕ್ಕಿದಳೆಂಬ ದೇವಿಗಳು ನಷ್ಟವಾಗುವವೆಂದು ನಾಡಿ ಇಷ್ಟು ಜನಗಳ ಬಂದೆ ಬಾವು ಮಹಾದುಷ್ಟರ ಸಂಹರಿಸಿ ಎಳೆತಂದು ಧಮರುಗಣ ಇಂದು ದಿವಿಜರ ದೂರು ಕೇಳು ಅಂದು ಮಧುಸೂದನನು ಬಹು ಅಂದು ತಾಳಿದ ನೂರಿದವು ಮಂಗಳಲಿ ಕಂಗಿಡಿಗೋ ಎಂದು ಬೇಳಲಿ ಮದನದಲ್ಲಿ ಸಿಡಿ ಅಂದು ಬಹು ತೇಜಸ್ಸು ಹೊರಟೆ ನಿಂತಿತೈ ಭುಲಿ ಭುಲಿಸುತ್ತಲಿ ಶೌಕನೆ ಕೇಳೆಂದ. ಹೀಗೆ ಏನಾಯಿತು? ಆ ವಿಷ್ಣು ಬ್ರಹ್ಮ ಮತ್ತು ಶಿವ ಆ ದೇವತೆಗಳೆಲ್ಲರೂ ಹೋಗಿ ಶಿವನ ಹತ್ರ ಮೊರೆ ಇಟ್ಟಾಗ, ಆವಾಗ ನಿಮ್ಮ ಹತ್ರ ಯಾರು ಬಂದು ನಮ್ಮನ್ನು ನೋಡ್ರಿ ಅವ್ನು ಹಿಂಗೆ ಮಾಡ್ಯಾನ ಅಂತ ನಿಮ್ಗೆ ಯಾರು ಹತ್ತಿರ ಬಂದು ಹೇಳಿದ್ರೆ ನಿಮ್ಗೇನು ಬರ್ತೈತೆ? ಏನು ಬರ್ತೈತೆ? ಭಾಳ ಚಲೋ ಮಾಡ್ಯಾನ ಅನ್ಸುತ್ತೆ. ಸಿಟ್ಟು ಬರ್ತದೆ? ಏನು ಬರ್ತೈತೆ? ಸಿಟ್ಟು ಬರ್ತದೆ. ಅದು ಅವ್ರಿಗೆ ಬಂದಿದ್ದು. ಯಾರಿಗೆ? ವಿಷ್ಣುವಿಗೆ. ಹಿಂಗೆ ಮಾಡಿದಾನ ಅಂತ ಸಿಟ್ಟು ಬಂತು. ಆ ಸಿಟ್ಟು ಏನಾಗ್ತಾ ಇದೆ ಅನ್ನೋದು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಕೋಪ ಜ್ವಾಲೆ ಕೂಡಿ ಒಂದು ರೂಪ ತಾಳ್ತಾ ಇದೆ. ಅದನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೊರಟಿತಾಕ್ಷಣ ವನನ ಮುಖದಲ್ಲಿ ಬರಿಯ ಕೋಪೋಜ್ವಾಲೆ ತೇಜಸ್ ಸುರಿದುದು ಶಂಕರನ ಮುಖದಲ್ಲಿ ಕೋಪ ಸಹಜ ತೇಜ ಸುರಪ ಶಿಖಿಯಮ ನಿರುತ ಮೊದಲಾಗಿರುತ್ತಲಿರಲಿ ಇವರ ಮುಖದಲ್ಲಿ ಹೊರಟಿದದು ತೇಜಸ್ಸು ಕೋಪವನೊಡಗೂಡಿ ಕೇಳಿದ ಸರ್ವಸನಕಾದಿಗಳು ಪ್ರಮತರ ಸರ್ವಭೂತ ಪ್ರೇತರಾಂತ ಸರ್ವ ಋಷಿಗಳು ಸರ್ವ ಸಿದ್ಧಾಸುರರು ಸರ್ವರಲ್ಲಿ ಸರ್ವದೇಹದ ನಿರ್ಜ ತೇಜಸ್ ಸರ್ವ ಕೂಡಿಯ ನಿರ್ಜುದೈಕೆ ಪರ್ವತಾಕಾರದಲ್ಲಿ ಧರಿಸಿದ್ದು ಕೇಳಂತ ಬೆಳಗಿದದು ದಿಗ್ದಶೆಯ ತೇಜಸ್ಸು ಹೊಳೆ ಹೊಳೆಯುತ್ತಲಿ ಅದುಳ ತೇಜ ಇಳಿಯ ಸರ್ವರಲ್ಲಿದ್ದ ತೇಜ ಏಕತಾನಾಡಿ ಕಳಿಸುತ್ತಲಿ ನಾರಿ ರೂಪವ ತಳೆದು ನಿಂತು ಬಹು ನಾಗೇಶ ಹಲವು ತಾನೊಂದಾಗಿ ಬಹು ಸಾಮರ್ಥ್ಯ ರೂಪದಲ್ಲಿ. ಹೀಗೆ ಆ ಕೋಪ ಎಲ್ಲ ಸೇರಿ ಅಲ್ಲಿ ಏನಾಯಿತು? ಆ ದೇವಿ ಸೃಷ್ಟಿಯಾದಳು.
ದೇವಿ ಜಗನ್ಮಾತೆ ಸೃಷ್ಟಿಯಾದ. ಇದು ಸೀಕ್ರೆಟ್. ಇದು ಸಿಟ್ಟೆಲ್ಲರ ಬಂದು ರೂಪಕತೆ ಎಲ್ಲರ ಕೇಳಿರೆ ನಿಮ್ಮೂರಾಗ ಭಾಳ ಸಿಟ್ಟು ಮಾಡ್ಕೊಂಡ್ರೆ ಅಲ್ಲೇನೋ ಒಂದು ಬೊಂಬೆ ಏನಾದ್ರು ಸೃಷ್ಟಿ ಆಗತ್ತೆ. ಮತ್ತು ಇಲ್ಲಿ ಸೃಷ್ಟಿ ಆಗತ್ತಲ್ಲ, ಈ ಸತ್ಯನ ಸುಳ್ಳು ಇದು ಅನುಭವಕ್ಕೆ ಬರ್ಬೇಕಲ್ಲ. ಕರೆಕ್ಟಾ? ಹಾಂ. ಏನಂದರೆ ಇದು ಭಾಳ ಸೂಕ್ಷ್ಮ ಐತಿ. ಫಸ್ಟಿಗೆ ನೀವು ಮೊನ್ನೆ ಒಂದು ಉದಾಹರಣೆ ಇದೆ, ಆ ಉದಾಹರಣೆ ತೊಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದೇನೆಂದರೆ ಫಸ್ಟಿಗೆ ಲ್ಯಾಂಡ್ಲೈನ್ ಇದು ಗೊತ್ತಲ್ಲ, ಲ್ಯಾಂಡ್ಲೈನ್ ಹಿಂಗೆ 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 ತಿರುಗಿಸಿದಾಗ ಏನು ಅನ್ನಿಸ್ತಿತ್ತು ನಿಮಗೆ? ಯಾವನ್ ತಿರುಗ್ತಾನಪ್ಪ ಟಕ ಟಕ ಒತ್ತಂಗಿದ್ರೆ ಬರಬೇಕು ಅನ್ನಿಸ್ತು. ಅದು ಮತ್ತು ಒತ್ತಾದ್ಮೇಲೆ ಎಲ್ಲರ ಕಿಸೆಗಿಟ್ಟು ಎಲ್ಲರ ಅಡ್ಡಾಡಂಗಿರ್ಬೇಕು ಅನ್ನಿಸ್ತು. ಅವಾಗ ಅಂಥವು ಬಂದು ವಾಕಿ ಟಾಕಿ ಬಂದು, ಅದಾದಮೇಲೆ ಮಖ ನೋಡಿ ಮಾತಾಡಂಗಿದ್ರೆ ಚೆನ್ನಾಗಿತ್ತು ಅಂತ ಏನು ಬಂತು? ಹಾಂ ಹ್ಯಾಂಡ್ರಾಯ್ಡ್ ಮೊಬೈಲ್ ಬಂತು, ಟಚ್ ಸ್ಕ್ರೀನ್. ಇದು ಎಲ್ಲಿಂದ ಬಂತು? ಥಾಟ್ ಬಿಕಮ್ ಥಿಂಗ್ಸ್. ಸೈನ್ಸೇ ಇದು, ಸೂಪರ್ ಸೈನ್ಸ್. ಇದು ಕಥೆ ಅಂದ್ಕೊಂಡು ಸೈನ್ಸ್ ಅಲ್ಲ, ಅವ್ರು ಥಾಟ್ ಮಾಡಿದರು. ನೀವು ಥಾಟ್ ಮಾಡಿದ್ರಿ, ನನಗೆ ಇಂಥದ್ದು ಬೇಕು ಇಂಥದ್ದು ಬೇಕು ಇಂಥದ್ದು ಬೇಕಿದ್ದರೆ ಚೆನ್ನಾಗಿತ್ತು ಅಂತ ನೀವೆಲ್ಲ ಅಂದ್ಕೊಂಡ್ರಲ್ಲ, ಅದು ರೆಡಿ ಆಯಿತು. ಕರೆಕ್ಟ್ ಆಯ್ತಾ ಇಲ್ಲ? ಅನ್ನಿಸ್ತೈತಾ ಇಲ್ಲ? ಹಾಗೆ ಇವರೆಲ್ಲರೂ ದೇವತೆಗಳು ಅವ್ರ ಸಂಹಾರ ಆಗಬೇಕು ಅಂದ್ರಲ್ಲ, ಅದಕ್ಕೇನು ಬೇಕೋ ಅದು ರೆಡಿ ಆಯ್ತಿಲ್ಲ. ಅದು ಯಾರು ಅಂದರೆ ಮಹಾಲಕ್ಷ್ಮಿ. ಅದು ಯಾವ ರೂಪ ರೆಡಿ ಆಯಿತು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನೋಡಿರಿ, ಈಗ ಬೆಳಕೈತಲ್ಲ, ಮೊದಲಿದ್ದವ ಇವು ಇದ್ದಿಲ್ಲ. ಆಲೋಚನೆ ಬಂತು, ನಾನು ಬೆಳಕು ಬೇಕು ಕತ್ಲಲ್ಲಿ ಅಂತ ಆಲೋಚನೆ ಮಾಡಿದ್ರೆ ಅದು ಬೆಳಕಾಗಿ ಒಂದು ವಸ್ತುವಾಗಿ ಬಂತು. ನಿಮ್ಮ ಆಲೋಚನೆ ಏನಾಗುತ್ತೆ, ಒಂದು ವಸ್ತು ರೂಪ ತಾಳ್ತದೆ. ಇದು ನೆನಪಿಟ್ಕೊಳ್ರಿ. ನೀವು ಕೋಪ ಬಂದು ಏನಾರ ಅಂದರೆ ಮನುಷ್ಯನಾಗ ಅಂದ್ಕೊಂಡ್ರು ಕೂಡ ಅದು ರೆಡಿ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಗೊತ್ತಿಲ್ದಂಗೆ ರೆಡಿ ಆಗುತ್ತೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರು ಕೋಪಗೊಂಡರು, ಆ ವಸ್ತು ಅಲ್ಲಿ ರೆಡಿಯಾಗಿ ನಿಂತು ಆ ಜಗನ್ಮಾತೆ. ಅದು ಯಾವ ರೂಪದಿಂದ ಆಯಿತು ಅಂತ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ದೇಶವಾದುದು ಶಿವನ ತೇಜಸು, ವಾಸುದೇವನ ತೇಜ ಭುಜಗಳ ನಾಸಿಕವೆಲ್ಲಾದು ದೈವೌಭೇರ ಸುಧಾಂಸುದ ರವಿಹುತಾಶನ ರಾಸು ತೇಜವ ನಯನ ಸಿಂಹೇನು ಸೂಸುತಿಯ ದಂತಗಳು ತೇಜಸ್ಸು ಯಮನ ತೇಜಸ್ಸು ಹುಕ್ಕುತಾನಾಯ್ ಕಮಲ ಮಾರುತ ತೇಜ ಕಿವಿಯಾಯ್ ಕಮಲ ಪತಿ ತೇಜಸ್ಸು ಕಟಿ ಉದ ತೇಜಸ್ಸರವಾಯ್ತು ಇವಳ ಗಂಟಿಯ ವರುಣ ತೇಜಸ್ಸು ಕಮಲ ಭವ ತೇಜಸ್ಸು ಕಾಲ ಸಮನ ಭುಜ ತೇಜಸ್ಸು ಶರಣದಂಗುಲಿ ಅರ್ಕ ತೇಜಸ್ಸು ಹರದ ಬೆರಳುಗಳಷ್ಟು ಒಂದೇ ಗರುಗರು ತೇಜಸ್ಸು ನಾನ ದಿವಿಜಮಾತೆ ಹರತರದ ಆವರಣ ಸರ್ವ ಇರುತ್ತಲಿಹ ದೇವತೆಗಳ ದೇವ ಹರಗಿ ತಾನೊಂದಾಗಿ ಪರಬ್ರಹ್ಮದಿಸುತ್ತು ಸರ್ವರಾತ್ಮ ಜ್ಯೋತಿ ತೇಜ ಸರ್ವತಾನೊಂದಾಗಿ ಕೇವಲ ಸರ್ವತರದಿರುಗಿನಲಿ ವರಸಾಸ್ತ್ರ ಭುಜವಸಾಡಿ ಸರ್ವರಾಯುಧ ಧರಿಸುತ್ತಿತ್ತು ಸರ್ವತಾನೊಂದಾದ ದೇವಿ ಸರ್ವ ಋಷಿ ಕೇಳೆನು ಸಗೀಳೆ ಹೀಗೆ ಆ ಸೂತ ಹೇಳ್ತಕ್ಕಂಥವನಾಗಿದ್ದಾನೆ. ಯಾರೋ ಒಬ್ಬರು ಆ ಹುಡುಗರನ್ನ ಒಂದು ಕಡೆ ಕಳಿಸ್ಬಿಡ್ರಿ. ಯಾಕೆ ನೀವು ಬಂದು ಇಲ್ಲಿ ಕೂತ್ಕೊಳ್ರಿ, ಕಳಿಸ್ಬಿಡ್ರಿ ಆ ಗಲಾಟೆ ಮಾಡೋರ್ನ. ಅಲ್ಲ, ಕುತ್ಕೊಂಡಿರಲಿ, ಗಲಾಟೆ ಮಾಡಬಾರ್ದು ಅಷ್ಟೇ. ನೀವು ಸ್ವಲ್ಪ ಮುಂದೆ ಬಂದುಬಿಡ್ರಿ. ನನಗೆ ಇತ್ಲಾಗ ತಿರುಗಿ ಕತ್ನೈತದ ಅದಕ್ಕೆ. ಇಲ್ಲಾಂದ್ರೆ ಅಲ್ಲೇ ಕೂತ್ಕೊಂಡು ನಾನು ಹೆಂಗೆ ತಿರುಗಲಿಲ್ಲ ಅಂದರೆ ನಿಮ್ಮೆಲ್ಲರನ್ನು ತಿರುಗಿಸೇ ಬರಲಿ. ಮುಂದೆ ಬಂದರೆ ಚೆನ್ನಾಗಿರ್ತೈತಿ. ಬೆಳಕಿನಾಗ ನಿಮ್ಮ ಮುಖ ಕಾಣಿಸ್ತೈತಿ, ನನಗೆ ನಿಮ್ಮ ಮುಖ ಕಾಣಿಸ್ತದೆ, ನಿಮ್ಮ ಮುಖ ನನಗೆ ಕಾಣಿಸ್ತೈತಿ. ಅವಾಗ ಖುಷಿ ಆಗತ್ತೆ, ಪುರಾಣಕ್ಕೆ ಖುಷಿ ಆಗತ್ತೆ, ಅಮ್ಮಗೆ ಖುಷಿ ಆಗತ್ತೆ. ಓಕೆ, ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಅದು ಏನಾಯಿತು ಇಲ್ಲಿ ಬಹಳ ಸೀಕ್ರೆಟ್ ಹೇಳ್ತಾ ಇದ್ದೇನೆ, ಅದಕ್ಕೋಸ್ಕರ. ಅಲ್ಲಿ ಏನಾಯಿತು ಅಂದರೆ ಎಲ್ಲರ ಆಲೋಚನೆ ಬಂತಲ್ಲ, ಕೋಪ, ಅದು ಮಹಾಲಕ್ಷ್ಮಿ ರೂಪ ಆಯ್ತಲ್ಲ, ಅದು ಹೆಂಗಾಯಿತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದನ್ನು ನೆನಪಿಟ್ಕೊಳ್ರಿ. ನಾನು
ನೋಟ್ ಡೌನ್ ದಿಸ್ ಪಾಯಿಂಟ್ ಯುವರ್ ಆನರ್. ಕೇಶವಾದುದು ಶಿವನ ತೇಜಸ್ಸ. ಶಿವನ ತೇಜಸ್ಸು ಏನಾಯಿತು? ಕೇಶ ಅಂದ್ರೇನು? ಕೂದಲು. ನೆನಪಿಟ್ಕೊಳ್ರಿ, ಇದು ಮುಂದಕ್ಕೆ ನೆನಪಾಗುತ್ತೆ. ಅದಕ್ಕೆ ನೋಟ್ ಡೌನ್ ಮಾಡಿದ್ದೀನಿ ಅಂದರೆ ಅದಕ್ಕೊಂದು ಅರ್ಥ ಐತೆ, ಮುಂದೆ ಲಿಂಕ್ ಐತಂತ. ಪ್ರತಿಯೊಂದಕ್ಕೆ ಅಲ್ಲಿಂದ ಲಿಂಕ್ ಇಟ್ಕೊಂತ ಬಂದೀನಿ ನಾನು. ಕರೆಕ್ಟಾ ಇಲ್ಲ? ಕೇಶ ಏನು ಶಿವನ ತೇಜಸ್ಸು ಕೇಶ ಆಯಿತು. ವಾಸುದೇವನ ತೇಜಸ್ಸು ಭುಜಗಳಾದವು. ನಾಸಿಕ ಕುಬೇರನಾದ. ಹೀಗೆ ಒಂದೊಂದು ಅಂಶ. ಯಮನ ತೇಜಸ್ಸು ಉಬ್ಬಾಯಿತು. ಕಿವಿಯ ತೇಜಸ್ಸು. ಹೀಗೆ ಒಬ್ಬೊಬ್ಬರದು ಒಂದೊಂದು ತೇಜಸ್ಸು ಒಂದೊಂದು ದೇಹದ ಅಂಗವಾಗಿ ಆಯಿತು. ಈಗ ನೀವು ದೇವಿನ ಒಂದ್ಸಲ ನಮಸ್ಕಾರ ಮಾಡಿದರೆ ಯಾರ್ಯಾರಿಗೆ ನಮಸ್ಕಾರ ಮಾಡ್ದಂಗೆ? ಅಮ್ಮನ ನೋಡಿದ್ರೆ ಅಮ್ಮನ ಕೇಶ ನಿಮಗೆ ಕಾಣಿಸ್ತು ಅಂದರೆ ಶಿವನ ದರ್ಶನ ಆದಂಗೆ. ಭುಜಗಳು ಕಂಡ್ರೆ ನಿಮಗೆ ವಿಷ್ಣು ದರ್ಶನ ಆದಂಗೆ. ಇನ್ನೊಂದು ಹುಬ್ಬುಗಳು ಅವೆಲ್ಲ ಕಂಡ್ರೆ ಯಮನ ದರ್ಶನ, ಇದು ಯಮನ ದರ್ಶನ, ಬುಧ ತೇಜಸ್ಸು ಎಲ್ಲರ ದರ್ಶನ ಆದಂಗೆ. ಎಲ್ಲ ದೇವತೆಗಳ ಶಕ್ತಿ ಅಲ್ಲಿ ಬಂದು ಕುಂತಿದೆ ಅಲ್ವ, ಒಂದು ರೂಪ ತಾಳಿದೆ. ಹಾಗಾಗಿ ಅಮ್ಮನ ಒಂದು ದೃಷ್ಟಿಯನ್ನು ನೀವು ನೋಡಿದರೆ, ನಾನು ಆ ದೇವ್ರಿಗೆ ಕೈ ಮುಗಿಲಿಲ್ಲ, ಈ ದೇವ್ರಿಗೆ ಕೈ ಮುಗಿಲಿಲ್ಲ ಅಂತ ಟೆನ್ಷನ್ನೇ ಬೇಡ. ಎಲ್ಲ ದೇವತೆಗಳು ಇದರೊಳಗಿದ್ದಾವೆ. ಇದರ ರಹಸ್ಯ. ಈ ರಹಸ್ಯಗಳು ಏನೇನು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಮುಂದೆ ಹೇಳ್ತಾ ಹೋಗ್ತಾರೆ. ಇದೆಲ್ಲ ಆಗಿ ಏನಾಯಿತು, ಇವ್ರ ಶಕ್ತಿ ಬಂದು ಒಂದೊಂದು ಆಯ್ತಲ್ಲ, ಇನ್ನು ಆಯುಧಗಳು ಹೇಗೆ ಕೊಡ್ತಾರಂತ ಇದು ಕೇಳ್ಕೊಡ್ತೀವಿ. ಶಕ್ತಿ ಮಸ್ತಕದಲಿಯ ಮುಕುಟಕ್ಕೆಲ್ಲ ಸಮಸ್ತ ರತ್ನಗಳಡರಿದವು ವಸ್ತ್ರ ಒಡವೆಗಳಿಂದ ಮಹಾಲಕ್ಷ್ಮಿ ಬೆಳಗಿದರು. ಹೀಗೆ ಅವರ ತೇಜಸ್ಸೆಲ್ಲ ಒಂದೊಂದು ಅಂಗಗಳಾದರೆ ಈಗೇನು ಮಾಡಿದರು, ಒಬ್ಬೊಬ್ಬರು ಒಂದೊಂದು ಶಕ್ತಿ. ಅವನ ತ್ರಿಶೂಲ ಏನು ಮಾಡಿದಂದರೆ, ಶಿವ ತ್ರಿಶೂಲವನ್ನು ಕೊಟ್ಟ, ವಿಷ್ಣು ತನ್ನ ಚಕ್ರವನ್ನು ಕೊಟ್ಟ. ಹೀಗೆ ಒಬ್ಬೊಬ್ಬರು ಒಂದನ್ನು ಎಲ್ಲರ ಅಸ್ತ್ರಗಳನ್ನು ಕೊಡ್ತಾರೆ. ದೇವಿಯಲ್ಲಿ ನೋಡ್ರಿ ಎಲ್ಲ ಅಸ್ತ್ರಗಳು ಇರ್ತವೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಏನು ಇಲ್ಲ ಡೀಟೇಲ್ಸಲ್ಲಿ ಇಲ್ಲಿ ಹೇಳಿದ್ದಾರೆ, ನಿಮ್ಗೆ ಅರ್ಥನೇ ಆಗಂಗೆ ಬಹಳಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನಮ್ಮ ವಿದ್ವಾಂಸರು, ಬಹಳಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೆಚ್ಚು ಹೇಳೋಂಥ ನನಗೆ ಶ್ರಮ ಇಲ್ಲ ಅನ್ನಿಸ್ತದೆ. ಎಲ್ಲಿ ಇಂಪಾರ್ಟೆಂಟ್ ಅದ ಅಲ್ಲಿ ಒತ್ತು ಕೊಡೋಣ ಅಂತ ಅಷ್ಟೇ. ಹೀಗೆ ಒಬ್ಬೊಬ್ಬರು ಒಂದೊಂದು ಆಭರಣಗಳನ್ನು ಕೊಟ್ಟರು. ಅಂದರೆ ಆಭರಣ ಕೊಟ್ಟರು, ಅಸ್ತ್ರಗಳನ್ನು ಕೊಟ್ಟರು. ಇಲ್ಲಿ ಅಂದರೆ ನೀವು ಶಿವನ ಗುಡಿಗೆ ಹೋದರೆ ನಿಮಗೆ ಯಾರೋ ಒಂದು ರಕ್ಷಣೆ ಸಿಗ್ತದೆ. ಅದೇ ಅಮ್ಮನ ಹತ್ರ ಹೋದರೆ ಶಿವನ ರಕ್ಷಣೆ ಸಿಗ್ತದೆ, ವಿಷ್ಣು ರಕ್ಷಣೆ ಸಿಗ್ತದೆ, ಬ್ರಹ್ಮ ರಕ್ಷಣೆ ಸಿಗುತ್ತೆ, ಆಮೇಲೆ ಚಂದ್ರನ ರಕ್ಷಣೆ ಸಿಗುತ್ತೆ, ಸೂರ್ಯನ ರಕ್ಷಣೆ ಸಿಗುತ್ತೆ, ಎಲ್ಲ ರಕ್ಷಣೆ ಸಿಗ್ತದೆ. ಇನ್ನು ಯಾಕೆ ಯಾವ ದೇವ್ರು ಬೇಕು ಹೇಳ್ರಿ ನೀವು? ದೇವರು ಅಂದರೆ ದಿವ್ ಪ್ರಕಾಶ. ಆ ಪ್ರಕಾಶ ಅಂದರೆ ತೇಜಸ್ಸು, ಅದೇ ತೇಜಸ್ಸು. ಈ ಎಲ್ಲವೂ ಬಂದು ಅಲ್ಲಿ ಕೂತಿದ್ದಾವೆ. ಅಮ್ಮನೊಂದು ನಮಸ್ಕಾರ ಮಾಡಿದರೆ ಅದು ಕಾಳಿ ರೂಪ ಆಗಿರ್ಬೋದು, ಯಾವ ದೇವಿಯ ರೂಪರಾಗಿರ್ಬೋದು,
ಅವೆಲ್ಲವೂ ಅಲ್ಲಿದೆ ಅಂತ ಅರ್ಥ. ಆ ಎಲ್ಲವೂ ಅಲ್ಲಿದೆ. ಒಂದು ದೇವತೆಯನ್ನು ಆರಾಧನೆ ಮಾಡಿದರೆ ಸರ್ವವೂ ಸಿಗ್ತದಲ್ಲ, ಅದಕ್ಕೆ ಸರ್ವ ಚೈತನ್ಯ ರೂಪಾಂತಾಂ. ಅರ್ಥ ಆಯ್ತಾ? ಮೊದಲು ಫಸ್ಟಿಗೆ ಹೇಳಿದ್ದು ಸರ್ವ ಚೈತನ್ಯ ರೂಪಾಂತಾಂ. ಎಲ್ಲ ರೂಪಗಳು ನೀನೇ, ಆ ಎಲ್ಲರ ಶಕ್ತಿಯೂ ನೀನೇ, ಎಲ್ಲರ ಚೈತನ್ಯವೂ ನೀನೇ. ಸರ್ವ ಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಸರ್ವಗಾಯತ್ರಿ ಮಂತ್ರ ಇದು ಮೊದಲನೇದು, ಅಮ್ಮಂದು. ಈ ಮಂತ್ರದ ಸಾರವೇ ಇಲ್ಲಿ ಇರ್ತಕ್ಕಂಥದ್ದು. ಅದು ಒಂದು ಅಲ್ಲಿಂದ ಇಲ್ಲಿವರೆಗೂ ಲಿಂಕ್ ಅದೇ ಇದೆ, ಕೊನೆಯವರೆಗೂ ಅದೇ ಲಿಂಕೇ ಇರ್ತದೆ, ಮತ್ತು ಬೇರೆ ಆಗೋದಿಲ್ಲ. ಇಲ್ಲಿ ರಾಕ್ಷಸರು ಹಿಂಗೆ ಚೇಂಜ್ ಆದರೂ ಟೋಟಲ್ ಸಾರ ಅಲ್ಲಿಗೆ ಬಂದಿರ್ತದೆ. ಇದಾಯ್ತಲ್ಲ, ಇವೆಲ್ಲವೂ ಆಗಿ ಯಾವುದಕ್ಕೋಸ್ಕರ ರೆಡಿ ಆಯ್ತಿದು? ಅವರ ಕೋಪ ರೆಡಿ ಆಯಿತು. ಯಾವುದು? ಬ್ರಹ್ಮ ವಿಷ್ಣು ಮಹೇಶ್ವರರು. ಆ ಕೋಪ ಅಂದರೆ ಯಾಕೆ ಕೋಪ ಬಂತು? ಅಲ್ಲಿ ತಪ್ಪು ನಡೀತಾ ಇದೆ, ಅವನು ಶಿಕ್ಷಿಸ್ಬೇಕಂದಾಗ ನಮಗೆ ಕೋಪ ಬರಬೇಕದು. ಆವಾಗ ತಣ್ಣಗಿದ್ದರೆ ತಪ್ಪು. ಈಗೇನಾರು ಅನ್ಯಾಯ ನಡೀತಿದೆ ನನ್ನ ಎದುರಿಗೆ, ನಾನು ಸುಮ್ಮನೆ ಇದ್ದೀನಿ ಅಂದರೆ ತಪ್ಪ್ಯಾರ್ದು? ನನ್ನದೇ. ತಿಳಿದ ಮೇಲೆ ನಾನು ಹೇಳಲೇಬೇಕು, ಇಲ್ಲಾಂದರೆ ಪ್ರಕೃತಿ ವಿರುದ್ಧ ಆಗತ್ತೆ. ತಿಳಿದು ಸುಮ್ಮನಿದ್ರೆ ಹೌದಂತೀರ ಇಲ್ಲಂತೀರ? ಕರೆಕ್ಟ್ ಅದು. ಅದಕ್ಕೆ ನಿಮಗೆ ತಿಳಿದಾಗ ನೀವು ಹೇಳ್ಬಿಡಬೇಕು, ಅದನ್ನು ನಿಲ್ಲಿಸಬಾರ್ದು. ಮತ್ತು ಹಂಗೆ ಹೇಳ್ಯಾರಂತ ಅವ್ರ ಮೇಲೆ ಕೋಪ ಮಾಡಿ ಕೇಳಬಾರ್ದು. ಇದೊಂದು ಸಮಸ್ಯೆ, ಹೌದಿಲ್ಲ ರೀ? ಈಗ ತಿಳಿದ ಸಮಸ್ಯೆ. ಇದು ತಿದ್ದು ಹೇಳಿದರೆ ಇವನೇನು ಪೋತ್ನಾಯಕ ಹೇಳೋಕೆ ಬರ್ತಾನೋ ಅದೊಂದು ಮಾತು ಬರ್ತದೆ. ಹೇಳಿಲ್ದ್ರೆ ನಾವು ನೋಡಿ ಹೇಳಿದ್ರೆ ಅದೊಂದು ತಪ್ಪು. ಇತ್ಲಾಗೂ ತಪ್ಪು ಅತ್ಲಾಗೂ ತಪ್ಪು. ಏನು ಮಾಡ್ತೇವೆ? ಕಷ್ಟ ಇದೆ, ಹೌದಿಲ್ಲ? ಹೀಗೆ ಆ ಕೋಪ ಇಲ್ಲಿ ಸೃಷ್ಟಿಯಾಯಿತು. ಆ ದೇವತೆಗಳೆಲ್ಲರೂ ತೇಜಸ್ಸು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿಯೆಲ್ಲ ಸೇರಿ ಮಹಾಲಕ್ಷ್ಮಿ ಉದಿಸಿರ್ತಕ್ಕಂಥವಳಾಗಿದ್ದಾಳೆ. ಆ ಮಹಾಲಕ್ಷ್ಮಿ ಅಂದರೆ ಯಾರು? ಎಲ್ಲ ದೇವತೆಗಳೇ ಆಯಮ್ಮ. ಆಯಮ್ ಬೇರೆಲ್ಲ. ಕರೆಕ್ಟಾ? ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ಯುವರ್ ಆನರ್. ಓಕೆ. ಬಗೆ ಬಗೆಯ ನಾಗಾದಿಗಳು ಬಗೆ ಬಗೆಯ ರತ್ನವಳಿತ್ರವು ಬಗೆಯ ಪರಿಮಳದ ಪೂಮಾಲೆಗಳು ತೊಡಿಸಿದವು. ನಾನಾ ಆಯುಧ ಭೂಷಣಗಳ ಬಗೆಯ ಶಸ್ತ್ರಗಳು ಭೂಷಣ ಬಗೆಯ ಕಾಂತಿಯಲ್ಲಿ ರವಿತ ಬಗೆಯ ರೂಪಗಳು ಹೊಡೆದು ಲಕ್ಷ್ಮೀ ದೇವರಲ್ಲಿ ಶೇಷ ಜನಿವಾರವನ್ನು ಧರಿಸುತ್ತ ಶೇಷ ಮಣಿಗಕ್ಷತೆಯ ನೀಡುತ್ತ ಶೇಷ ದೇವತೆಗಳ ನೆತ್ತಿದರು ಜಯ ಮಂಗಳಾರುತಿಯ ಆಶಗೈ ನಡೆ ಪೂರ ಮಹಿಷ ದೇಶವನು ನೀನುಂಡು ನಮ್ಮಾಯಸವನು ಬಳೆಯನು ಹೊಬ್ಬಿಕ್ಕಿದುದು ದೇವಗಣ ಬೇರಿ ಬಳಿದವು ಕಹಳೆಗಳು ಗಣ ಚೀರಿದವು ಮಹಜೀವಿದ ಸೂಟರು ಆರು ತಿರೆ ತುಂಬುದು ದಿಗ್ಗಸಿ ಘೋರ ತಮಸಗುದ ಏರಿದವು ಛತ್ರಗಳು ಚಾಮರ ಹಾರಿದವು ಆವೇಶ ದೇವಿಗೆ ಏರಿಸಿದರೆ ದಿವಿಜರಲೆ ಬಸವೇಶ ಕೇಳಂದ. ಹೀಗೆ ಆ ಸೂರ್ಯ ಚಂದ್ರರು ಏನು ಆ ದೇವಿಯಲ್ಲಿ ಶೋಭಾಯನವಾಗಿ ಇರ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಆ ಶೇಷ ಅಂದರೆ ನಾಗ, ಅದು ಯಜ್ಞೋಪವೀತ ಆಗಿದೆ. ಜನಿವಾರ ಆಗಿದೆ. ಹೀಗೆ ಇವು ಈಗ ಎಲ್ಲ ಆಗಿ ದೇವತೆಗಳೆಲ್ಲರೂ ಜಯ ಜಯದ ಆರತಿಯನ್ನು ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಮಹಿಷನನ್ನು ನಾಶ ಮಾಡೋದಕ್ಕೋಸ್ಕರ. ಆಗ ಎಲ್ಲರಿಗೂ ಜಯಭೇರಿಯನ್ನು ಕೂಗಿರ್ತಕ್ಕಂಥವರಾಗಿದ್ದಾರೆ. ದೇವತೆಗಳು ಛತ್ರಗಳನ್ನು ಹಿಡಿದಿರ್ತಕ್ಕಂಥವರಾಗಿದ್ದಾರೆ. ಈ ರೀತಿ ದಿವ್ಯರೆಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಆ ದೇವಿಯನ್ನು ಕರ್ಕೊಂಡು ಅಂಥೇಳಿ ಹೇಳ್ತಕ್ಕಂಥವರಾಗಿದ್ದಾರೆ. ಒಂದು ದಾಕ್ಷಣ ಸಿಂಹದೇವಿಯು ಅಂದು ನೆನೆಸಿರಲಾಗ ಬಯಲಿ ನೋಡಂದು ಇಳಿದು ಶ್ರೇಷ್ಠ ಸರ್ವಾಭರಣ ಬೆಸೆಯಲೇರಿದಳಂದು ಸಿಂಹವನಿಂದು ಎಲ್ಲವೂ ಹಿಂದೆ ನೀನು ಕಂಡು ಬಲ್ಲೆಯ ಬಸವ ಹೇಳಂದ ಏರಿಸಿದಳು ಸಹಸ್ರ ತೋರಲಿ ಹಾರಿದನುಗಳ ನಾಗ ಎದೆಯಲ್ಲಿ ಹಾರಿ ಕರ್ಣ ತರಕೆ ಕೆಳಗೆ ಇಡಲು ಕನಸಗುಡ ತೋರಿದಳು ಬ್ರಹ್ಮಾಂಡದೊಳಗೆ
ಮರಣದ ನಡೆದು ದೈವವು ಹುಟ್ಟಿದ ಮಹಿಷನ ಪುರದ ಜನ ಎಬ್ಬಿಡಿಸಿದರು ಕುದುರಿದವು ಪಿಂಡಗಳು ಕೇಳಂತ ಏನಿದಚ್ಚರಿಯು ಸಬುದನಿ ಧಾನಿಸಲಿ ಕಾರಿಲ್ಲ ಹಗೆಗಳು ನಾನು ಹರಿಹರರು ಜಯಿಸಿದ ಯುದ್ಧರಂಗದಲ್ಲಿ ಈ ನಿಖಿಳ ನಿರ್ಜನರು ನಗಳೆ ಕಾಣಲಾಯಿದು ಬಿಟ್ಟೆ ನಬ್ಬರವೆ ಇಂದು ಎಂದೆನುತ ಮಹಿಷಾಸುರನು ಬೆರಗಾದ. ಹೀಗೆ ಅವರೆಲ್ಲರೂ ಕೊಟ್ಟರಲ್ಲ ಜಯಭೇರಿ ಹೊರಡಿತು ಆ ಒಂದು ಎಲ್ಲಿ ಆ ಪರ್ವತದಲ್ಲಿ. ಅಲ್ಲಿ ಏನಾಯಿತು ಅಂದರೆ ಆ ಒಂದು ಜಯಭೇರಿಗೆ ಘೋಷ ಆಯಿತು. ಸಿಂಹ ಬಂತು ಅಲ್ಲಿ. ಸಿಂಹ ಅಂದರೆ ಏನು? ಸಿಂಹ ಅಂದರೆ ಸಿಂಹ ಅಷ್ಟೇ ಅಲ್ವಾ? ಸಿಂಹ ಅದನ್ನು ಉಲ್ಟಾ ತಿರುಗಿಸಿದ್ರೆ ಏನಾಗುತ್ತೆ? ಹಿಂಸೆ ಆಗುತ್ತೆ. ಸಿಂಹ ಏನಾಗುತ್ತೆ? ಉಲ್ಟಾ ತಿರುಗಿಸಿದ್ರೆ ಹಿಂಸೆ ಆಗುತ್ತೆ. ಅವನು ಸಾಯಿಸಬೇಕಲ್ಲ, ಅದಕ್ಕೆ ಅದೇ ಸಿಂಹನೇ ಹಿಂಸೆ ಆಗುತ್ತೆ. ಅದು ಅಲ್ಲಿ ಆ ಸಂಹಾರ ಮಾಡಲಿಕ್ಕೋಸ್ಕರ ಸಿಂಹ ಬಂದಿರತಕ್ಕಂಥದ್ದಾಗಿದೆ. ಅಲ್ಲಿ ಏರಿಸಿ ಆ ಶಬ್ದಕ್ಕೆ ಏನಾಯಿತು ಅಂದರೆ ಆ ಒಂದು ಆರ್ಭಟದ ಒಂದು ಶಬ್ದಕ್ಕೆ ಆ ಮಹಿಷಾಸುರ ಎಲ್ಲಿ ಅವನು ಊರಿನಾಗಿದ್ನಲ್ಲ ಅಲ್ಲಿ ಶಬ್ದ ಕೇಳಿಸ್ತಂತೆ, ಗಡ 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 ಗಡ. ಇದೇನಪ್ಪ ಹಿಂಗಾತು, ಇದು ಏನೋ ಸೌಂಡ್ ಬಂತು ಅಂತ. ಯಾಕಂದರೆ ಒಬ್ಬನೇನೋ ಆಲೋಚನೆ ಮಾಡ್ದ, ವಾಟ್ಸಪ್ ಬೇಕು ಅಂದ, ಒಬ್ಬನು ಕಾಲಿಂಗ್ ಬೇಕಂದ, ಒಂದು ಯೂಟ್ಯೂಬ್ ಬೇಕಂದ, ಒಬ್ಬನು ಇನ್ನೊಂದು ಇನ್ಸ್ಟಾಗ್ರಾಮ್ ಬೇಕಂದ, ಒಬ್ಬನು ಮೆಸೇಜ್ ಬೇಕಂದ. ಆವಾಗ ಮೆಸೇಜ್ ಬರೋವಾಗ ಟಣ್ ಅಂತದೆ, ಹೌದಾ? ಕಾಲ್ ಬರೋಬೇಕಾರೆ ರಿಂಗ್ಟೋನ್ ಆಗುತ್ತೆ, ವಾಟ್ಸಪ್ಪದೊಂದು ಮೆಸೇಜ್ ಬರುತ್ತೆ. ಹಾಗೆ ಈ ದೇವತೆಗಳದ್ದು ಎಲ್ಲರದು ಒಂದೊಂದು ಆತದು ಆಲೋಚನೆ. ಒಬ್ರದ್ದು ಆಲೋಚನೆ ವಾಟ್ಸಪ್ ಆಯ್ತು, ಒಬ್ರದ್ದು ಆಲೋಚನೆ ಮೆಸೇಜ್ ಆಯ್ತು. ಹಿಂಗೆ ಹೇಳ್ಬೇಕು, ನಿಮಗೆ ಹಿಂಗೆ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗತ್ತೆ. ಕರೆಕ್ಟೇ ಇಲ್ಲ? ಹಾಂ, ಹಾಗೆ ಅವು ಹಿಂಗೆ ದೇವತೆಗಳೆಲ್ಲರೂ ಹಿಂಗಾಯ್ದು ಆ ಎಮ್ಮಲ್ಲಿ ಪ್ರತ್ಯಕ್ಷ ಆಗಿ ಆ ಶಬ್ದಕ್ಕೆ ರಿಂಗ್ಟೋನ್ ಆಯ್ತಲ್ಲ, ಅಲ್ಲಿ ಅವನಿಗೆ ಕೇಳಿಸ್ತು. ಯಾರಿಗೆ? ಮಹಿಷಾಸುರನಿಗೆ. ಏನಿದು ಅಂಥೇಳಿ ನೋಡ್ತಕ್ಕಂಥವನಾಗಿದ್ದಾನೆ. ಶಿಕ್ಷುರಾಜ್ಯ ಭೂಪತಿಯತಾನಾಕ್ಷಣದಿ ನಡೆ ತಂದು ದಿವಿಜದ ಲಕ್ಷಣದಲ್ಲಿದು ಹರಿಹರನು ತಾವಲ್ಲವೆಮ್ಮೊಳಗೆ ತಕ್ಷಣಾವನ ಯುದ್ಧ ಮಾಡಲು ಶಿಕ್ಷಿಸಿಯೇ ಆರಾದಡವರ ಈ ಕ್ಷಣದಲ್ಲಿ ಹಿಡಿದು ತಂದು ಕಲಿತು ಆಡಿಸಿದ. ಹೀಗೆಲ್ಲರೂ ಹರಿಹರನ ನಡೆವ ನಿಲ್ಲಿಸಲು ಹರಣವನು ಗೌರಿ ವಲ್ಲಭನು ತಾಧಡದಗೆ ಶಿಕ್ಷೆಯನು ಎಲ್ಲ ಹೇಳ್ತಡಬೇಕೆ ಸಿಂಹಗಳಂತು ಬಂದರು ಹರಣವಚ್ಚರಿ ಎಲ್ಲವೇ ತಾನಿರು ಎನ್ನುತ್ತಡರಿದನು ಮಣಿರತವ. ಈಗ ಹೇಳಿದ ಕೂಡಲೇ ಅವನೇನು ಮಾಡ್ದ? ಯಾರು? ಮಹಿಷಾಸುರ. ರಾಜನಿಗೆ ಏನಾರ ಗೊತ್ತಾದ್ರೆ ಏನು ಮಾಡ್ತಾನೆ? ನಿಮ್ಮ ಮನೆಗೆ ಗೊತ್ತಾದರೆ ಹುಡುಗರು ಇರ್ತಾರೆ, ಸ್ವಲ್ಪ ಅಲ್ಲೇನು ಗದ್ದಲಾಗಿ ನೋಡ್ಕೊಂಬೋಗಿ ಫಸ್ಟ್. ಹಂಗೆ ಇಲ್ಲ ಹೇಳೋದು, ಅವರೇ ಎದ್ದೋಕ್ಕಾರ ದೊಡ್ಡವರು, ಯಜಮಾನ್ರು. ಇಲ್ಲ, ಯಜಮಾನ್ರು ಯಾವತ್ತೂ ಹೋಗಂಗಿಲ್ಲ, ನೋಡ್ಕೊಂಬ ಆರ್ಡ್ರು. ಹಂಗೆ ಮಹಿಷಾಸುರ ಆರ್ಡ್ರ್ ಮಾಡ್ದ ಚಿಕ್ಷುರಾಕ್ಷನಿಗೆ. ಈ ರೀತಿ ಯಾರದು ನೋಡ್ಕೊಂಡು ಹೋಗಿ ಏನು ಸಮಾಚಾರ ಏನು ಅಂಥೇಳಿ ನೋಡಲಿಕ್ಕೆ ಕಳಿಸಿರ್ತಕ್ಕಂಥವರಾಗಿದ್ದಾರೆ ಆ ಚಿಕ್ಷುರಾಕ್ಷನನ್ನು. ಓಕೆ. ಬಸವಕ್ಕೆ ಪ್ರಧಾನಿ ಇವನು ಅಸಮ ಮಹಿಷಾಸುರಗೆ ಮತ್ತೆ ಅಸಮ ಸೇನಾಪತಿಯು ಇವ ಬಲ್ಲಿದನು ಅಸರಗೆ ದೆಸೆಯ ಪಾಲನೆ ಮಾಡ್ದ ನಿವತಾನ ಸಮದಿವಿದ ಹರಿಹರರು ಬಿಸಿ ಬಿಸಿಯ ಶಾಸ್ತ್ರದಲ್ಲಿ ಹೊಯ್ದಾಡಿಸಿದ ನಿವನೆಂತ ಇದ್ದನಪ್ಪಣೆ ಚಿಕ್ಷುರಾಂಗ್ಯನ ಮತ್ತೆ ಬಡಿದವು ಬೇಡಿ ಕಹಳೆಗ ಭಕ್ತಿ ಭೋರ್ಗರೆಯಲ್ಲಿ ಹತ್ತಿದರಾಗ ತೇಜಿಗಳ ಎತ್ತಿಸಿದ ನಾಕ್ಷಣದಿ ಸಿಂಧುವನೆತ್ತ ಲೆಕ್ಕಲು ರಥ ಕುದುರೆಗಳು ಮೊತ್ತ ಹೊರಟ ದಳಪತಿಯ ಸಂಗಯಲ್ಲಿ ದಳಪತಿಯ ಬಳಿಯಲ್ಲಿ ಕಿರೀಟವ ನಡೆದವರೆ ಶಾಸ್ತ್ರೋಣಿ ತಿಳಿಯ ಶತಶಂಖವು ರಥವು ಶಾಸ್ತ್ರ ಶಂಖ ಗಜ ಆಳವನರಿಯ ಮಹಾಲಕ್ಷ ಶಂಕರ ಅಳವ ದೇವಿಯು ವರದ ಪತಿಯು ತಿಳಿಯಲಿಕ್ಕೆ ದಶಲಕ್ಷ ಶಂಖವು ವರದ ಕದಲಿ ತಂದ. ಹೀಗೆ ಅವನು ಹೋದ್ನಲ್ಲ, ಮುಖ್ಯಮಂತ್ರಿ ಇರ್ತಾನಲ್ಲ, ಮುಖ್ಯಮಂತ್ರಿ ಪ್ರಿಯ ಹೆಂಗಿರ್ತಾನೆ ಹೇಳ್ರಿ? ಸುಮ್ಮನಿರ್ತಾನೇನು?
ಮುಖ್ಯಮಂತ್ರಿಗಿಂತ ಫುಲ್ ಡಬ್ 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 ಆರ್ಭಾಟ ಮಾಡ್ತಾ ಹೌದಿಲ್ಲ, ಹಾಗೆ ರಸಲೋಮ ಆರ್ಭಾಟ ಮಾಡಿ ಅವನ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿರ್ತಕ್ಕಂಥವನಾಗಿದ್ದಾನೆ. ಲಕ್ಷ ಶಂಕವ ತೆರಳಿದರು ದಳಪತಿಯ ಸನ್ನೆಯ ಲಾಕ್ಷಣಗಳೆಂದ ಏಳನೂರು ಸ್ವಾಮಿ ಕೆಂಪನ್ ಏಳಲೇನ್ಮೊಲೆ 100 ಕೋಟಿ ಬಾಲಮಯರಥ ಶಂಕರಾದಜ ಶಂಕ ಮಂದಗಜ ತೋಳಹಯಗಳು 100 ಶಂಕವು ಕಾವು ಬಲ ಬೃಹಸ್ರ ಶಂಕವು ಸಾಲು ಸಾಲಲಿ ಹೊರಟಿತೈ ದಳಪತಿಯ ಮಧ್ಯರಸಿವೋ ಮನಮುಕುಟವ ಹೊತ್ತವರು 300 ಕೋಟಿ ರತ್ನರಥದಶ ಶಂಕ ತ್ರಿಶಂಕ ಮಂದಗಜ ಸತ್ವಹರಿ ದ್ವಿಸಹಸ್ರ ಶಂಕವು ಮಧ್ಯ ಪಂಚ ಶಂಕವು ಸತ್ವಯುತ ರಸರ ಬಲ ತೆರಳಿದುದು ಬೇಡೆಂದ ಹೀಗೆ ಅವನು ಒಬ್ಬನ ಕಳಿಸ್ಲಿಲ್ಲ, ಅವನೊಬ್ಬನಿಗೆ ಹೇಳ್ದ. ಯಾರಿಗೆ? ಶಿಕ್ಷರಾಕ್ಷನಿಗೆ. ಶಿಕ್ಷರಾಕ್ಷಿ ಏನು ಮಾಡ್ದ, ಅವನ ಕೆಳಗಿರೋ ಇನ್ನೊಬ್ಬನ ಕರ್ಕೊಂಡು ಹೋದ. ಯಾರು? ಬಿಡಾಲ ಅಂತಕ್ಕಂಥ. ಬಿಡಾಲ್ ಏನು ಮಾಡ್ದ, ಅವನ ಕೆಳಗೆ ರುದ್ರಗ್ರ ಅಂತಿದ್ದ, ಅವನು ಕರ್ಕೊಂಡು ಅವನಿಗೂ ಕಾಲಾಡೋದು. ಪಿ ಎ ಇರ್ತಲ್ಲ, ಪಿ ಎಗೆ ಮತ್ತೊಂದಿಬ್ಬರು ಇರ್ತಾರೆ, ಅವ್ರ ಕೆಳಗೆ ಅವ್ರು ಇರ್ತಾರೆ. ಸರ್ಪಂಚು ಹಿಂಗೆಲ್ಲ ಇರ್ತದಲ್ಲ ಆಡಳಿತ ಅಂದ್ರೆ, ಹಂಗೆ ಇದು ಆಡಳಿತಾನೆ. ಒಂದ್ರ ಕೆಳಗೆ ಹಂಗೆ ಸೈನ್ಯ ಹೊರಡ್ತಿದ್ದು. ರಸಿಲೋಮ, ರುದ್ರಗ್ರ, ಬಿಡಾಲ ಇವರೆಲ್ಲರೂ ಕೂಡ ಹೊರಟು ನೋಡ್ತಾ ಇದ್ದರೆ, ದೇವತೆಗಳು ನೋಡ್ತಾ ಇದ್ರು. ಒಬ್ಬರ ಏನಪ್ಪ ಇಷ್ಟು ಸಂಪತ್ತು ಇಷ್ಟು ವೈಭವದಿಂದ ಬರ್ತದರ ಯುದ್ಧ ಮಾಡಲಿಕ್ಕೆ, ಇವರು ಎಲ್ಲಿಂದ ಪಡೆದಿದ್ದಾರೋ ಇಷ್ಟು ಶಕ್ತಿಯನ್ನು ಅಂತ ಯೋಚನೆ ಮಾಡ್ತಿದ್ರು. ಯಾವ ದೇವರ ಭಜಿಸಿ ಪಡೆದನೋ ಈ ಸಿರಿಯನೆಂದ. ಇಷ್ಟು ಸಂಪತ್ತು ಯಾರನ್ನು ಬಯಸಿ ಪಡೆದನೋ ಆ ದೇವಿನೇ ಪಡೆದಿರ್ತಾನೆ ಅವನು. ಎಲ್ಲದೂ ಕೊಡೋದು ಅದೊಂದೇ, ಅಲ್ಲಿಂದನೇ ಸೋರ್ಸ್ ಬರಬೇಕಾಗಿರೋದು. ಯೂನಿವರ್ಸಲ್ ಸೋರ್ಸ್, ಆ ಎನರ್ಜಿ, ಆ ಶಕ್ತಿ, ಆ ಪರಬ್ರಹ್ಮನಿಂದೇ ನಾವು ಪಡ್ಕೊಂಡಿರೋದು. ಆ ತೇಜಸ್ಸೇ ಇದು. ಇವನು ಎಷ್ಟು ಭಜಿಸಿದ್ನು ಅಂಥೇಳಿ ಹೇಳ್ತಕ್ಕಂಥವರಾಗಿದ್ದಾರೆ. ಆಳುವುದು ಈ ಭೂಮಿಯವನ ಬರ್ತಾ ಯುದ್ಧ ಹಾಗೆ ಪ್ರಾರಂಭ ಆಗ್ತಾ ಇದೆ.
ಆ ದೇವತೆಯನ್ನು ಅನಂತ ರೀತಿಯಾಗಿ ಸ್ತುತಿ ಮಾಡ್ತಕ್ಕಂಥವರಾಗಿದ್ದಾರೆ. ಆ ಸೈನ್ಯ ಎಲ್ಲದೂ ಬಂದು ಅವರು ಕೆಲವೊಂದು ಅಸ್ತ್ರಗಳನ್ನು ಬಳಸತಕ್ಕಂಥವರಾಗಿದ್ದಾರೆ, ಅಮ್ಮ ಶಸ್ತ್ರಗಳನ್ನು ಬಳಸಿರ್ತಕ್ಕಂಥವರಾಗಿದ್ದಾರೆ. ಅವೆಲ್ಲವೂ ಮೇಲೆ ಬೀಳ್ತಕ್ಕಂಥವರಾಗಿದ್ದಾರೆ. ಸಾಲು ಚಾಮರ ಸಾಲು ಚಂದ್ರಿಯು ಮೇಲೆ ಕಳಿದವು ಸರಳುಗಳು ಮರಗಾಲ ಕೆದರಿದ ಕಂಡು ಪರಮಾತ್ಮ ಮೋದಿಯನು ಸಿವಿರಲು ಪುರುಷಲ್ಲ ಸುರರಿಗೆ ಮೇಲು ಬಲಮಾಗಿಗಳು ಬಂದಳು ಮಾಡಿದಚ್ಚರಿ ಸ್ತ್ರೀಯ ಕಾರುಗಳಂದ ಸಮರುಗಳ ಸುರಿದರಾಗಲೆ ಸರಳ ದೇವಿ ಶಿರದ ಮೇಲೆಯು ಪರಶು ಕಕ್ಕಡೆ ಹುರುಗಿ ಕುಂತವು ದಂಡ ಖಂಡೆಯ ಪಿಂಡಿವಾಗಿರಲು ಸುರಿಯಲಿಗೆ ಮಂದಾರ್ದುಷಾರ ಗರಿಯುವುದೇ ಅಸುರ ಗಣಪನ ಕಳಕೆಯೂ ನೋಬಹುದೇ ಹರಿಗಳಿಗಿಲ್ಲ ಆಯುಧವ ಹರಿಹರರು ಮೊದಲಾಗಿ ಸುರರಿಗೆ ಅವುಗಿಹುದು ನಾವಿಲ್ಲಬೇಡಿ ನಡೆದು ನೋಡಿದೆ ಮೇಲೆ ಆರಾರಳಿವ ವಿವರಗಳು ದುರುದರೊಳು ನೀವು ಚೇತಕ್ಕೆ ಹರಿಯಿರನ ಗಗನದಲ್ಲಿ ದೇವಿಯ ಕರಜ ಮಸ್ತುತಿ ನೋಡು ತೀರ್ಥದು ಸರ್ವದೇವಗಣ. ಆಗ ಆ ಯುದ್ಧವನ್ನು ಮಾಡಲಿಕ್ಕೆ ಅವರೇನು ಅಸ್ತ್ರಗಳನ್ನು ಏನು ಬಾಣಗಳನ್ನು ಬಿಟ್ರಲ್ಲ, ಆವಾಗ ದೇವತೆಗಳು ನೋಡಿ ಹೆದರ್ತಕ್ಕಂಥವರಾಗಿದ್ದಾರೆ. ಅದು ನೋಡಿ ಏನಂತಿದ್ದಾರೆ ಆ ಜಗನ್ಮಾತೆ, ಹೇ ತಾಯಿ, ಆ ಜಗನ್ಮಾತೆ ಹೇಳ್ತಕ್ಕಂಥವಳಾಗಿದ್ದಾಳೆ, ಇಲ್ಲಿ ನೀವು ಏನು ಯುದ್ಧ ಮಾಡ್ತಕ್ಕಂಥದ್ದು ಏನು ಬೇಡ, ನೀವು ಆರಾಮಾಗಿ ಹೋಗಿ ಮೇಲೆ ನೋಡ್ಕೊಂತ ಇರಿ, ನನ್ನ ಚಮತ್ಕಾರವನ್ನು ನೋಡ್ರಿ ಅಂಥೇಳಿ ಹೇಳ್ತಕ್ಕಂಥವಳಾಗಿದ್ದಾಳೆ ಆ ಜಗನ್ಮಾತೆ. ದೇವತೆಗಳೆಲ್ಲರೂ ಕೂಡ ಹಿಂಬಡೆ ಹೋಗಿರ್ತಕ್ಕಂಥವರಾಗಿದ್ದಾರೆ. ಹಿಗ್ಗಿದಳು ಸರಳಿನಲ್ಲಿ ಅಸುರರ ಸೊಕ್ಕು ಮುಗಿದಳು ಸೀಳಿದಳು ತುರುವಿಕ್ಕಿದಳು ಆನೆಗಳ ಕುದುರೆಯ ರಥವರತಿಕರನು ಜಗ್ಗಲದ ತೆರನಂತೆ ಸರ ಶಿರ ಹರಿದೈ ಮತ್ತೆ ಅಸುರರ ಪಡೆಯುವೇಳೆಂದ ಬಲ್ಲಿದಳು ಇವಳೀಗ ಹಿಂದಕ್ಕೆ ನಿಲ್ಲಬೇಡಿ, ಮೈಸನಾಣೆಯು ಕೊಳ್ಳಿರಲು ಆಯುಧದ ಬಂದನಂದವನು ಎಲ್ಲರಿಗೆ ಹಿಡಿದ ಹಿಂದೆ ಕೊಳ್ಳಿಗಾಯಿತು ಮುತ್ತಿದರು ಎಲ್ಲ ಬಗೆ ಕತ್ತಲೆಯು ಹಮ್ಮಲಿ ಕವಿದ ತೆರನಂತೆ ಅಲಿಗೆ ಮುಂಗೈಗಳಿಗೆ ಏರಿ ಪಡೆದ ಹೃದಯದಲ್ಲಿ ಖಡ್ಗದಾರ ತೆರೆಯ ಹೊತ್ತೀಟೆಯಲ್ಲಿ ಹಿಡಿದರು ದೇವಿ ಸಿಂಹವನ್ನು ಹೊಲದ ನೆಡದಲ್ಲಿ ಇಂದು ಮುಂದಲಿ ರಥ ಮುದ್ದಿದರೆ ಅವರು ಭಯಂಕರಿ ಶಂಕರಿಯ ನೀ ಬರಿಯ ಕೇಳೆಂದ. ಹೀಗೆ ಯುದ್ಧ ಮಾಡಬೇಕಾದ್ರೆ ಅವರು ಸರಳಗಳನ್ನು ಆಗ್ತಾ ಇದ್ದಾರೆ. ದೇವಿಯು ಅವೆಲ್ಲವನ್ನು ತುಂಡ್ರಿಸ್ತಕ್ಕಂಥವಳಾಗಿದ್ದಾಳೆ. ಆಗ ಅವರಿಗೆ ಕೋಪ ಬರ್ತದೆ. ಕೋಪ ಬಂದಾಗ ಮಹಿಷನಾಣೆನಗೂ ಈಕೆ ಹೆಣ್ಣು ಅದಳೆ, ಇವಳನ್ನ ಕಡಿದು ರಕ್ತ ಕುಡಿದು ಬಿಡೋಣ ಅಂಥೇಳಿ ಮತ್ತೆ ಯುದ್ಧವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಯಾಕಂದರೆ ಇದು ಯುದ್ಧ ಸಮಯ ಇದೆ, ಸಮಯ ಸಾಕಷ್ಟು ಕಡಿಮೆ ಇದೆ. ಹಾಗಾಗಿ ಈ ಸರಳವಾಗಿ ಯುದ್ಧ ಮಾಡೋದನ್ನ ವರ್ಣನೆ ಮಾಡೋಂಥದ್ದೇನು ನಿಮಗೆ ಗೊತ್ತಿರ್ತದೆ. ಯುದ್ಧ ಸಿನಿಮಾದಾಗ ನೋಡಿರ್ತಲ್ಲ, ಫೈಟಿಂಗ್ ಎಷ್ಟು ನೋಡಿದ್ರೆ ಅವೇ ಹಿಂಗೆ ಬೀಳೋದು, ಅವ್ರು ಬೀಳೋದು, ಇವು ನಾವು ಬೀಳೋದು ಅವ್ರ ಮೇಲೆ ಬೀಳೋದು, ಇಷ್ಟೇ. ಅದನ್ನೇನು ಹೇಳೋಂಥದ್ದು ಏನೈತಿ ಇಲ್ಲಿ? ಯಾಕಂದರೆ ಯುದ್ಧ ಹಂಗಿರ್ತದೆ. ನಾವು ಕೂಡ ಅಷ್ಟೇ ಒಳಗೆ ಯುದ್ಧ ಮಾಡ್ತೀವಿ, ನಮಗೆ ಕಷ್ಟ ಬರ್ತದೆ, ಮತ್ತು ಸುಖ ಬರ್ತದೆ, ಮತ್ತು ಇಲ್ಲಿ ಒಳಗೆ ಅದೇ ಯುದ್ಧ ನಡೆದಿತ್ತಿಲ್ಲ, ಅದೇ ಯುದ್ಧ ಇದು ಅಲ್ಲಿ ನಡೆದಲ್ಲಿ ಇಲ್ಲಿ ಒಳಗೆ ನಡೆಯಕತ್ತೈತಿ ಯುದ್ಧ. ಅದು ಏನು ಅಂತ ಇನ್ನಷ್ಟು ಸಾರಸ್ವತವಾಗಿ ಒಳಗೆ ಬರ್ತದೆ. ಚೆಲ್ಲು ಬಡಿದಳು ರತಿಕರಗದೆ ಎಲ್ಲಿ ಬೈದಳು ಮಕ್ಕಳು ಒಳ್ಳೆ ಓಲೆ ಕಾರರನು ತಿಳಿದಳು ಕೃಪಾಣದಲ್ಲಿ ಅಲ್ಲೇ ಎಲ್ಲಿರುದಳು ಮನಂಗಡಿ ಎಲ್ಲ ಕುದುರೆಯ ಕುಟ್ಟಿದಳು ಅದ ಬಲ್ಲರಾರೈ ತೋರಿದಳು ಕೂರಂಬಿನಲ್ಲಿ ಬಲ ಸುರಿದಳೈವಳು ಸರಳ ಸೂರ್ಯನೆ ಪಿರಿಯೊಡೆಯ ಬಡಿದರೈ ವೀರ ಕರ ಹರಿಸಿದರು ನೊಂದರಾಶಾಂಭವಿಯ ಸರಗಳಲ್ಲಿ ಮೋರೆಯ ನೊಟ್ಟಿದರಾಗ ಹರಿಗೆಯ ಮೊರೆಯ ಹೊಕ್ಕನು ರಥವ ಹಯಗರ ಮೊರೆಯ ಸಾಗಿದ್ದ ದೂರರು ಬಹುಭಯ ಎಂದ ಚಕ್ರಸದ ಮಾಶಳೆಗೆ ಹರಿಗೆಯ ರಂಗಳಿಗಳ ಜಂಕೆರದ ಮೊರೆ ಹೊಕ್ಕಿರಲು
ಮತ್ತೆ ಸುರಿದರು ಶರದ ವರುಷ ಎತ್ತಿದಳು ದಿಕ್ಕಟವ ಸರಳಿ ಎತ್ತಿರದಳೆ ಶಿರವ ಹಯ ಗಜರಧಿಕಲೋದರನು ಎತ್ತಿಸಿದರೈ ಮೈಗಳಲ್ಲಿ ಕಣ್ಣೆತ್ತ ಹಾರದ ಬಾಣಮಯ ತಾನೆತ್ತಿ ನೋಡಿದಳಂತ ಮಾರ್ಗಣ ಮಾಯೇನೆಂದ. ಹೀಗೆ ಒಬ್ಬರೊಬ್ಬರು ಯುದ್ಧ ಭಯಂಕರವಾಗಿ ನಡೀತಾ ಇದೆ. ಆ ತಾಯಿ ನಗ್ತಾ ಇದ್ದಾಳೆ ಅವರ ಒಂದು ಅವಸ್ಥೆಯನ್ನು ನೋಡಿ. ಇವ್ರನ್ನ ಕಡಿ ಬಡಿ ಹಗ್ಗ ಪಾಶ ತಗೊಳ್ರಿ, ಕಾಲಿಗೆ ಹಾಕ್ರಿ, ಕೈಗೆ ಹಾಕಿ ಬೀಸಿ ಹಗ್ಗ ಹಿಡ್ಕೊಂಡು ಎಳ್ದೋಗಂತ ಅವ್ರು ಸಾಹಸ ಮಾಡ್ತಾಯಿದ್ದಾರೆ. ಅವ್ರ ಕೈಗೆ ಹಾಕೋಕ್ಕೊಂದು ಬಿಡೋಕೊಳ್ಳು ನಗ್ತಾ ಇದ್ದಾಳೆ, ತಮಾಷೆ ನೋಡ್ತಾ ಇದ್ದಾಳೆ. ಅಲ್ಲೆಲ್ಲ ರಕ್ತ ಹರಿದು ಹೋಗ್ತಾ ಇದೆ. ಮುಂಚಿದವು ಗಜ ರಥಗಳು ರಕ್ತದಲ್ಲಿ ಅವರ ಏನು ಗಜ ಅಂದರೆ ಆನೆಗಳು ಮತ್ತು ಕುದುರೆಗಳು ಇದ್ದವಲ್ಲ ಅವ್ರ ರಕ್ತದಾಗ ಹೊರಟು ಹೋಗ್ತದವು ನದಿ ಥರ. ಆದರೂ ಅವ್ರ ಲೆಕ್ಕಿಲ್ಲದು. ಆ ಹಿಡಿ ಕಡಿ ಬಡಿ ಅದ್ರಾಗ ಇರ್ತಕ್ಕಂಥವರಾಗಿದ್ದಾರೆ ಆ ರಾಕ್ಷಸರು. ಹೆಣಗಳನ್ನು ತುಳಿದು ದೇವಿಯ ಕಣಗಿದರು ಕಣೆಯ ಸುರಿಸುತ್ತಲೊತ್ತಿದರು ಬಹು ಅಧಿಕರಾಗುತ್ತರು ಬಣಬಡಿವ ಘಂಟೆಗಳ ಗಜದಲ್ಲಿ ಮೊರೆ ಶರಗಡಿ ಕೂಡಿಸುತ್ತಲೋದರು ಎಣಿಸಲಿ ಮುಂದಿದನು ಬೆತ್ತು ಬಲವು ಕೇಳಂತ ಅಲ್ಲರಾಮಿ ಪರಶುವ ತೊಳೆದು ಒಯ್ದರು ಶಕ್ರಧಾರ ಜಗಲಿನಲ್ಲಿ ಬೇಕಿದರು ಹಾಗೆ ಹಾಳ ಕಂಡವನು ತೆಗಗಿದರು ಮಸ್ತಗರತಿಗರ ಭೂಮಿಗೆಯ ಸರಳಿನಲ್ಲಿ ರಾತರ ತೆಗಲಿದಳು ಜೀವಗಳ ಶೂಲ ಹಣದಲ್ಲಿ ಕೇಳೆಂದ. ಹೆಣೆಗಳು ಹಾಗೆ ಬಿದ್ದಿದ್ದಾವೆ, ತುಳಿದು ಮೇಲೆ ಸಂಹಾರ ಮಾಡ್ತಕ್ಕಂಥವಳಾಗಿದ್ದಾಳೆ. ಅವರು ಬಿಡ್ತಾ ಇಲ್ಲ. ಈ ರೀತಿ ಬಹಳಷ್ಟು ಭಯಂಕರವಾಗಿ ಯುದ್ಧ ನಡೀತಾ ಇದೆ. ನಮ್ಮೊಳಗೂ ಅಷ್ಟೇ. ನಾವೇನು ಮಾಡ್ತೀವಿ? ಯುದ್ಧ ಮಾಡ್ತಾನೇ ಇದ್ದೀವಿ. ಈ ಜನ್ಮದಾಗ ಆಗೋದಿಲ್ಲ, ಸತ್ತೋಗ್ತೀವಿ. ಮತ್ತು ಮುಂದಿನ ಜನ್ಮಕ್ಕೆ ಮತ್ತೆ ಇದೇ ಜಂಜಾಟ, ಹುಟ್ಟೋದು ಸಾಯೋದು, ಇದೇ ಜಂಜಾಟ ಇದೆ, ಬೇರೆ ಐತೆ. ಹೀಗೆ ನಡೀತಾನೆ ಐತಿ. ಇದು ಯಾವುದರಿಂದ ಆಗ್ತೈತೆ ಅಂದರೆ ಆ ಮಹಿಷ ಇರೋದ್ರಿಂದ ಆಗ್ತಾಯಿದೆ. ಇದು ನಿಲ್ಲಬೇಕಂದ್ರೆ ಆ ಮಹಿಷಾಸುರ ಸಾಯಬೇಕು. ಮಹಿಷಾಸುರ ಸಾಯ್ಬೇಕಂದ್ರೆ ಅವನ ವಂಶ ಏನೈತಲ್ಲ, ಅವನ ಒಂದು ಬಲ, ಅವನ ಕೆಲಸಗಳದರಲ್ಲ ಅವ್ರನ್ನ ಗೆಲ್ಲಕ್ಕೆ ಕಷ್ಟ ಇದೆ. ಮಹಿಷಾಸುರನ ಬಿಡ್ರಿ, ಅವ್ನ ಕೆಳಗಿರೋರೇ ದೊಡ್ಡರವರು. ಅವರು ಹೋದರೆ ಮುಂದಕ್ಕೆ ಅವ್ನು ಗೆಲ್ಲಕ್ಕಾಗೋದು. ಇವನು ದಾಟ್ಕೊಂಡು ಹೋದ್ರೆ ಅಲ್ಲಿ ಸಿಗೋದು. ಇಲ್ಲಾಂದ್ರೆ ಡೈರೆಕ್ಟ್ ಹೋಗಂಗಿಲ್ಲ. 1ನೇ ಮೆಟ್ಲು 2ನೇ ಮೆಟ್ಲು ಎತ್ತಿದ ಮೇಲೆ ಲಾಸ್ಟ್ನೇ ಮೆಟ್ಲು ಎತ್ತಕ್ಕೆ ಬರ್ತೈತೆ. ಮೊದಲಿಗೆ ಜಂಪ್ ಹೊಡಕ್ಕೆ ಬರ್ತೈತೆ, ಬರೋದಿಲ್ಲ. ಹಂಗೆ ಇವ್ರನ್ನೇ ನಡೆಸ್ಕೊಂಡು ಹೋಗ್ಬೇಕು. ಹೀಗೆ ಯುದ್ಧ ಭಯಂಕರವಾಗಿ ನಡೀತಾ ಇದೆ. ಹರಿದ ವೈರತ್ನದಲ್ಲಿ ನದಿಗಳು ಹರಿದ ವೈರತಿಕ ಸಹಿತ ಹರಿದ ವೈಗಯ ಭಾತಿ ಕಾಡುವ ಭಾತಿ ಸವಾರಿ ಹರುವಿತಾಜಯ ಜನರು ಗೀಚಲಿ ಹರಿದು ಗೀಚಯ ಜನರು ಆಚರಿ ಹರಿದು ಕರುಶರರು ಬಲದಿರಂಗದ ನದಿಯ ಕೇಳೆಂದ ಸುರಿದ ಕರುಳಿನ ಮಾಂಸ ಕಂಡ ಹರಿವರನುತದ ಮಜ್ಜೆ ಬೆಗುಳಿ ಹರೆವ ಎಳೆಬುದುಗಳ ಗಾಳಿಗೆಯ ಕರ್ತಮಯ ಹರಿದ ಮೊಗಗಳ ಹರಿದ ಹರಿದ ಅಂಜಯ ಹರಿದ ಸಂಗಿ ಹರಿದ ಕುರುಗಳಲಿಂದಲಾರಣ ಭೂಮಿ ಒಂದೇ ಸಲ್ಲಪಟ ಕೋಟಿ ಸಾಯಲಿ ಕಂದು ಒಂದೇ ಮಣ್ಣ ಕುಯ್ದು ಇಂದು ನಾನೇನು ಕೇಳುವೆನು ಶತಕೋಟಿ ಸಂಖ್ಯೆಯಲ್ಲಿ ಅಂದು ಉಂಡರು ಕುಣಿಗಳಿಗೆ ಕಂಡ ಮಾಡುವ ರಾಗು ಬಲವಂತ ದೇವಿಗೆ ಎಣಿಕೆ ಇಲ್ಲವೋ ಎಂದ ಸಿಕ್ಕಿದವರನ ಗಾಳಿಕ ಸರಳಿ ಸಿಕ್ಕಿದವ ಗಜವಾಗಿ ಕರು ಸಿಕ್ಕಿದಲ್ಲಿ ಪದಾತಿ ಮುಂದ ನಡೆಯಲಾರದರೆ ರಕ್ಕಸರು ಹಿಂಬೆಟ್ಟಿದರು ರಣ ರಕ್ಕಸರು ಭೂತಗಳು ನೆರೆದೆ ಕುಂಚಿದರು ಪಿಂಡಗಳ ತಮ್ಮಯ ಜೊತೆರುಗಳ ಎಂದ. ಹೀಗೆ ಆ ಯುದ್ಧ ನಡೀತಾ ಇರಬೇಕಾದ್ರೆ ರಕ್ತ ಹರಿತಾ ಇದೆಯಲ್ಲ, ಆ ಕಡೆ ಸೈನ್ಯ ಆ ಕಡೆಗೆ, ಈ ಕಡೆ ಸೈನ್ಯ ಈ ಕಡೆಗೆ, ಆದರೂ ಯುದ್ಧ ಮಾಡ್ತಾ ಇದ್ದಾರೆ. ಈ ಚೆಂಡೆಲ್ಲ ಕಡ್ದು ಹಾಕಿದ್ದಾಳೆ. ಅಲ್ಲೆಲ್ಲ ಕೆಸರು ಒಂದು ಎಲ್ಲ ಅರ್ಧ ರುಂಡ ಮುಂಡ ಬೇರೆ ಬೇರೆ ಆಗಿ ಬಿದ್ದಿದ್ದಾವೆ. ಆದರೂ ಯುದ್ಧ ಮಾಡ್ತಕ್ಕಂಥವರಾಗಿದ್ದಾರೆ. ಅದರಾಗ ಒಂದು ಕೆಲಸ ಏನಾಗಿತ್ತು ಅಂದರೆ, ಅಲ್ಲಿ ಭೂತಗಳಿದ್ವಲ್ಲ ಅವು ಪಿಂಡ ಪ್ರದಾನ ಮಾಡ್ತಿದ್ವು ಅಂತ. ಪಿಂಡ ಪ್ರದಾನ ಅಂದರೆ ಗೊತ್ತಾಗತ್ತಲ್ಲ, ಹಿರಿಯರಬ್ಬ ಮಾಡ್ತಿದ್ವು ಅಂತವು. ವರ್ಷಕ್ಕೊಂದ್ಸಲ ನೀವು ಮಾಡ್ತಿರಲಿಲ್ಲ?
ಯಾವಾಗ ಮಾಡ್ತೀರಿ? ದಸರಾಕ್ಕಿಂತ ಮುಂಚೆ, ಆಮೇಲೆ ದೀಪಾವಳಿಗೆ ಮಾಡ್ತೀವಿ. ಇವೆರಡು ಕಡೆಗೆ ಮಾಡ್ತೀವಿ, ಎರಡೂ ಆಚರಣೆ ಇದೆ. ಹಾಂ ಐತಿ ಹಾಂ, ಇನ್ನೇನು ಬೇಕಾಗತ್ತೆ. ಆಯ್ತು, ಸರಿ ಆಯಿತು. ಇನ್ನೊಂದು ನೆಕ್ಸ್ಟ್ ಬೇಕಾಗುತ್ತೆ. ಅವು ಪಿಂಡ ಪ್ರದಾನ ಮಾಡ್ತಾರೆ. ಯಾಕಂದರೆ ದೀಪಾವಳಿಗೆ ಕೆಲವರು ನವರಾತ್ರಿಯಲ್ಲಿ ಪಿತೃಪಕ್ಷ ಅಂತ ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ? ಭೂತಗಳು ಮಾಡ್ತಿದ್ವು ಅಂದರೆ ಇವತ್ತು ಮನುಷ್ಯರು ಮಾಡೋಕೆ ಆಲೋಚನೆ ಮಾಡ್ತಾಯಿದ್ದಾರೆ, ಇದೇನು ಹೆಂಗೆ ಮಾಡೋದು ಏನು ಗತಿ ಅಂತ. ಹಿಂಗೂ ಆಗೈತೆ ಈಗ. ಯಾಕೆ ಮಾಡಬೇಕಂದ್ರೆ ಅವಾಗ ರಾಕ್ಷಸರು ಕೂಡ ಅಷ್ಟು ನಿಯತ್ನಿಂದಿದ್ರು. ಮೊನ್ನೆ ನೋಡಿದ್ವಲ್ಲ, ಏನು ಬೇಕು ಹೊರ ಕೇಳೋಂದವನು ಯಾರು? ಮಧುಕೈಟಬ. ನಿನ್ನ ತಲೆ ಬೇಕು ನನಗೆ ಅಂದವನು ವಿಷ್ಣು. ಆಯ್ತು ತಗೊಂಬಿಡು ಅಂದ. ಮಾತಿಗೆ ನಿಲ್ಲ ರಾಕ್ಷಸರು, ಅಂಥ ಒಳ್ಳೆಯ ರಾಕ್ಷಸರು ಅವರು. ಈಗಿನ ಕಾಲದಾಗ ರಾಜಕಾರಣಿಗಳು ಹೇಳಿದ ಶಿವಾಯ ನಮ. ಹಂಗೆ ಭೂತಗಳು ಸಮೇತ ಒಳ್ಳೆವಿದ್ದವು, ಅವು ಕೂಡ ಭಾಳ ಒಳ್ಳೆವು. ಪಿತೃ ಕಾರ್ಯ ಮಾಡ್ತಿದ್ವು ಅಂತ. ಪಿತೃ ಕಾರ್ಯ ಮಾಡ್ತೀವಿ ಅಂದರೆ ಹಿರಿಯರಿಗೆ ಏನಿರ್ತಾರಲ್ಲ, ನಮ್ಮನ್ನು ಜನ್ಮ ಕೊಟ್ಟಿರ್ತಕ್ಕಂಥ ಅವ್ರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ನಮಗೆ ದಿವಸಕ್ಕೆ 3 ಸಲ ಹೊಟ್ಟೆಸ್ತೈತಿ, ಅವ್ರಿಗೆ ವರ್ಷಕ್ಕೆ ಒಂದೇ ಸಲ. ಒಂದು ಸಲ ನೀವು ಪಿತೃಪಕ್ಷ ಮಾಡಿದ್ರಂದರೆ ಅವ್ರು ಸಂತೋಷ ಆಗ್ತಾರೆ. ಅವ್ರು ಸಂತೋಷ ಆದರೆ ಸಾಕು, ನಿಮಗೆ ಸಂಪತ್ತೆಲ್ಲವೂ ಬರ್ತದೆ. ಪಿತೃಗಳಿಗೆ ಯಾಕೆ ಅದು ಶ್ರೇಷ್ಠ? ಅದು ಯಾಕೆ? ದೇವತೆಗಳಿಂದ ಪಿತೃಗಳು ಶ್ರೇಷ್ಠ, ಪಿತೃಗಳಿಂದ ದೇವತೆಗಳು ಶ್ರೇಷ್ಠನ? ಏನಂತೀರಿ? ಯಾರು ಶ್ರೇಷ್ಠಮ್ಮ? ಸ್ವಲ್ಪ ಯಾರು ಹೇಳ್ಬೋದು. ದೇವತೆಗಳು ಶ್ರೇಷ್ಠ ಅಂದರೆ ಹಿಂಗಂದ್ರೆ ದೇವತೆಗಳು ಶ್ರೇಷ್ಠನ ಪಿತೃಗಳ? ಪಿತೃ ವೆರಿ ಗುಡ್, ಚಪ್ಪಾಳೆ ಹೊಡಿಬೇಕು ಅವ್ರಿಗೆ. ಹಾಂ, ಯಾಕೆ ಪಿತೃಗಳು? ದೇವತೆಗಳಿಗಿಂತ ಪಿತೃಗಳೇ ಶ್ರೇಷ್ಠರು. ಈಗ ಉದಾಹರಣೆ ನಿಮಗೆ ಹೇಳ್ತೀನಿ. ಈಗ ನಿಮ್ಮಲ್ಲಿ ಯಾರ ಹಬ್ಬ ಹರಿದಿನಗಳಲ್ಲಿ ಯಾರು ತೀರ್ಕೊಂಡ್ರಂದರೆ ಏನು ಮಾಡ್ತಾರಂದರೆ, ಈ ಸರಿ ನಾವು 3 ವರ್ಷ ದೀಪಾವಳಿ ಹಬ್ಬ ಮಾಡೋಂಗಿಲ್ಲಪ್ಪ ಅಂತಾರೆ. ಕೇಳಿದರೆ ಗಣಪತಿ ಹಬ್ಬ 3 ವರ್ಷ ಮಾಡೋಂಗಿಲ್ಲ ಅಂತಾರೆ. ಅದಾದರೆ ಅದೇ ಇದರೊಳಗೆ ಪಿತೃಗಳು ತೀರ್ಕೊಂಡ್ರೆ, ನಮ್ಮ ತೀರ್ಕೊಂಡ್ರಪ್ಪ ನಾವು ಹಿರಿಯರ ಹಬ್ಬ ಮಾಡೋಂಗಿಲ್ಲ ಅಂತೀರಿ ಯಾರು? ಆಯ್ತಾ ಏನು ನಿಮ್ಮ ಆಚರಣೆಗೆ? ಇಲ್ಲ. ಯಾಕಂದರೆ ಅವ್ರಿಗಿಂತ ಶ್ರೇಷ್ಠ. ದೇವತೆಗಳು ಕೂಡ ಪಿತೃದೇವತೆಗಳನ್ನ ಪೂಜೆ ಮಾಡ್ತಾರೆ. ದೇವತೆಗಳು ಅವರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಪಿತೃಪಕ್ಷ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ. ಅದು ಯಾವಾಗ ಲೋಪ ಆಗ್ತದೋ ನಮ್ಮ ಸಂತಾನದಲ್ಲಿ ಲೋಪ ಆಗ್ತದೆ. ಸಂಪಾದನೆ ಕಡಿಮೆ ಗುಣ ಇರ್ತಕ್ಕಂಥವ್ರು, ಕಡಿಮೆ ಶಕ್ತಿ ಇರ್ತಕ್ಕಂಥವ್ರು, ಕಡಿಮೆ ತೇಜಸ್ ಇರ್ತಕ್ಕಂಥವ್ರು ಬರ್ತಾರೆ. ಈಗ ಮದುವೆ ಮಾಡ್ತಿರಲ್ಲ, ಅದಕ್ಕೆ ಮೊದಲೇನು ಮಾಡೋದು? ಹಿರಿಯರ ಹಬ್ಬ ಮಾಡ್ತೀರ, ದೇವರ ಹಬ್ಬ ಮಾಡ್ತೀರ? ಹಿರಿಯರ ಹಬ್ಬನೇ. ಯಾಕಂದರೆ ಸಂತಾನ ಒಳ್ಳೇದಾಗಲಿ ಅಂತ. ದೇವ್ರನ್ನ ಬಿಟ್ಟು ಹೋಗ್ಬೇಕಾರೆ ಇಲ್ಲೇ ಶಿವಾಯನಮ ಅನ್ಬೋದು, ಹಿರಿಯರಿಗೆ ಮಾತ್ರ ಬಿಡೋಂಗಿಲ್ಲ. ಯಾಕಂದರೆ ಸಂತಾನ ಒಳ್ಳೇದಾಗಬೇಕು ಅಂದರೆ ಹಿರಿಯರ ಹಬ್ಬ ಕಂಪಲ್ಸರಿ. ಅದಕ್ಕೆ ಶಾಸ್ತ್ರ ಮಾಡಿದ್ದಾರೆ. ಏನೋ ಮಾಡ್ಯಾರ್ರಿ ಶಾಸ್ತ್ರ, ಹಂಗಿಲ್ಲಿದು. ಇದು ವೈಜ್ಞಾನಿಕ ಶಾಸ್ತ್ರ, ವಿಜ್ಞಾನ ಇದು. ಅವ್ರನ್ನ ನೆನಪು ಮಾಡೋದು. ಆ ನೆನಪು ಮಾಡಿದಾಗ ಆ ಕಂಟೆಂಟ್ ಏನಿರ್ತದಲ್ಲ, ನಮ್ಮ ಥಾಟ್ ಅಲ್ಲಿಂದ ಕನೆಕ್ಷನ್ ಆಗಿ ಮತ್ತೆ ರಿವರ್ಸ್ ಆಗಿ ನಮಗೆ ಆ ಒಂದು ಶಕ್ತಿ ನಮಗೆ ಬರ್ತದೆ. ವೈರಿಲಿಂದ ಕನೆಕ್ಷನ್ ಕೊಟ್ಟರೆ ಕರೆಂಟ್ ಬರ್ತತಿಲ್ಲ. ಹಾಗೆ ಪಿತೃಗಳಿಗೆ ನೀವು ಹಾಕಿದ ಕೂಡಲೇ ಕರೆಂಟ್ ಬಂದ್ಬಿಡು. ಅಲ್ರಿ ಅವರೆಲ್ಲ ಸತ್ತಾರ, ನಾವು ಇಲ್ಲಿ ಹಿಂಗೆ ಹಾಕಿದರೆ ಅಲ್ಲಿ ಬರ್ತತಿ ಏನು? ಡೌಟ್ ಐತೆ ಯಾರಿಗಾರ? ಇದ್ದರೆ ಹೇಳ್ತೀನಿ, ಆಯಿತಾ? ಇಲ್ಲ, ಭಾಳ ಒಳ್ಳೆಯವರು. ಆದರೆ ಕೆಲವ್ರು ಯಾರು ಇದ್ದರೆ ಹೇಳಲಿಲ್ಲ ಅಂದರೆ ಕಷ್ಟ ಆಕತಿ. ಅದಕ್ಕೆ ಹೇಳ್ಬಿಡ್ತೀನಿ. ಈಗ ನೀವು ಇಂಡಿಯನ್ ರೂಪೀಸ್ ಇದ್ದಾವಲ್ಲ, ಅಮೇರಿಕ ತಗೊಂಡ್ರೆ ನಡೀತಾವ? ಡಾಲರ್ಸ್ ಅದಾವಲ್ಲಿ, ನಡೆಯೋದಿಲ್ಲ. ಅವಾಗ ಫಾರಿನ್ಗೆ ಹೋದ್ರೆ ಏನು ಮಾಡ್ತೀರಿ? ಅದು ರೂಪಾಯಿಸೇ ಕೊಡ್ತೀರಿ. ಕೊಟ್ಟರೆ ಅವು ಡಾಲರಾಗಿ ಕನ್ವರ್ಟ್ ಆಗಿ ಹೋಗ್ತವೆ. ಕರೆಕ್ಟಾ? ಹಾಗೆ ನಾವಿಲ್ಲಿ ಕಾಗೆಗೋ ಇನ್ನೊಂದೋ ಇಡ್ತೀವಿ. ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರ್ತದೆ. ಅವ್ರವ್ರ ಪದ್ಧತಿ ಅವ್ರವ್ರು ಇಡ್ತಾರೆ. ಅದು ಹೆಂಗೆ ಬೇಕೋ ಹಂಗೆ ಹೋಗುತ್ತೆ. ಅವರು ದೇವತೆಗಳಲ್ಲಿದ್ದರೆ ಅದು ಅಮೃತ ಆಗಿ ಸೇರ್ತದೆ. ನೀವು ಶಾಕಾಹಾರ ಇಡ್ಬೋದು, ಮಾಂಸಾಹಾರ ಇಡ್ಬೋದು, ಯಾವ್ದಾರ ಇಡ್ಬೋದು, ಸಂಬಂಧ ಇಲ್ಲದು. ನೀವು ಶಾಕಾಹಾರ ಇಟ್ಟರು ಮಾಂಸಾಹಾರ ಇಟ್ಟರು ಎರಡು ಇಟ್ಟಿದ್ದೇ ಲೆಕ್ಕ ಆಗಲಿ, ಏನು ಇಟ್ಟಿರೋ ಅನ್ನೋದು ಲೆಕ್ಕಲ್ಲ. ನೋಟ್ ಡೌನ್ ದಿಸ್ ಪಾಯಿಂಟ್ ಯುವರ್ ಆನರ್. ಇವನು ಬೇಡ್ರ ಕಣ್ಣಪ್ಪ ಏನು ಮಾಡ್ದ? ಶಿವನಿಗೆ ಲಡ್ಡು ಇಟ್ಟನ, ಲಡ್ಡು ಇಟ್ಟನ, ಕಣ್ಣಿಟ್ಟನ. ಕಣ್ಣಿಡೋಕ್ಕಿಂತ ಮುಂಚೆ ಮಾಂಸ ಇಟ್ಟಿಲ್ಲ. ಮಾಂಸ ಇಟ್ಟ, ಶಿವ ಬೇಡನ್ನ ಚಲೋ ಐತಂದ. ಭಾವ ಇಂಪಾರ್ಟೆಂಟ್. ಭಾವ ಇಲ್ಲದೆ ಹೋದರೆ ಏನೂ ಇಲ್ಲ. ಭಾವನೆಯಿಂದ ಇಣ್ರಿ. ನೀವು ಹಿರಿಯರ ಹಬ್ಬ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಎಲ್ಲ ಒಡವೆಗಳನ್ನ ಹಾಕ್ಕೊಂಡಿರ್ರಿ. ಅವ್ರಿಗೆ ಭಾಳ ಖುಷಿ ಆಗುತ್ತೆ.
ಗಂಡು ಮಕ್ಕಳು ಐತಲ್ಲ ಉಂಗುರ ಇದ್ದು ಕೂಡ ಬಿಚ್ಚಿಡಬೇಕು. ಇದು ಸೀಕ್ರೆಟ್ ನಾನು ಹೇಳ್ತಾ ಇರೋದು. ಅವರು ಸೊಸೆಯಿಂದ ನೋಡಿಬಿಟ್ರೆ ಹಿರಿಯರು ಎಷ್ಟು ಸಂತೃಪ್ತಿಯಾಗಿ ನೋಡ್ಕೊಂಡ ನಾನು. ಯಾಕಂದರೆ ಗಂಡ ಹೆಂಡ್ತಿನೇ ಹೋಗಿ ಅವ್ರಿಗೆ ಇಡೋದು. ಹಯಮ್ ಇಲ್ದೇ ಮನೆ ಇಲ್ಲ, ಗೃಹಿಣಿ ಇಲ್ದೇ ಮನೆ ಇಲ್ಲ. ಗಂಡು ಮಕ್ಳು ಇದಾರಲ್ಲ ಅವರು ಒಂದು ಮನೆ ಮಾಡ್ಕೊಂಡ ಅಂತ ಇಟ್ಕೊಂಡ್ರಿ, ಮನೆ ಅಂತಾರೇನು ಅದಕ್ಕೆ? ರೂಮ್ ಅಂತಾರೆ. ರೂಮ್ ಒಂದು ಕೋಣೆ ಮಾಡ್ಕೊಂಡದನ್ರಿ ಅಂತಾರೆ. ಮನೆ ಅನ್ನೋದೇ ಇಲ್ಲ. ಅವ್ನ ಮನೆಗೆ ಬೇಕಾದವೆಲ್ಲವೂ ಸವಲತ್ತು ಇಟ್ಕೊಂಡಿರಲಿ, ರೂಮೇ ಅಂತಾರೆ. ಅದೇ ತಾಳಿ ಕಟ್ಟಲಿ, ಅವನ ಮನೆಗೆ 4 ಚೆಂಬು 2 ತಟ್ಟೆ ಅದು ಅಂತ ಇಟ್ಕೊಳ್ರಿ, ಅವ್ನಿಗೇನಂತಾರೆ? ಮನಿ ಮಾಡ್ಯಾನಂತ. ಮನಿ ಅನ್ನೋ ಶಬ್ದ ಯಾರಿಂದ ಬಂತು? ಸ್ತ್ರೀಯರಿಂದ ಬಂದಿರೋದು. ಅದಕ್ಕೆ ಅಷ್ಟು ಶ್ರೇಷ್ಠ. ಅವ್ರಿಲ್ಲದೆ ವ್ರತ ಮಾಡೋಂಗಿಲ್ಲ. ಗೊತ್ತಾಯ್ತಾ ನಿಮಗೆ? ಸತ್ಯನಾರಾಯಣ ಪೂಜೆ ಅವೆಲ್ಲ ವ್ರತ ಮಾಡ್ತಿರಲ್ಲ, ಅವಾಗ ಹೆಣ್ಮಕ್ಳು ಪಕ್ಕದಾಗ ಕುತ್ಕೋಬೇಕಿಲ್ಲ ಅಂದ್ರೆ ಪೂಜೆ ಮಾಡೋಕೆ ಹಕ್ಕಿಲ್ಲ. ಗಂಡು ಮಕ್ಕಳಿಗೆ ಪೂಜೆ ಮಾಡೋಕ್ಕೆ ಹಕ್ಕಿಲ್ಲ. ಹೆಂಡ್ತಿ ಇಲ್ಲ ಆ ಟೈಮಿಗೆ ಊರಿಗೆ ಹೋಗಿದ್ದು ಅಥವಾ ಹುಷಾರಿಲ್ಲ ಅಂದರೆ ಅವನು ಏನು ಮಾಡಬೇಕಂದ್ರೆ ಸೊಂಟಕ್ಕೆ ಜಾಕೆಟ್ ಪೀಸ್ ಇರ್ತತ್ತಲ್ಲ ಅದನ್ನು ಕಟ್ಕೊಂಡು ಪೂಜೆ ಮಾಡಿರಿ ಅಂತೇಳಿ ಶಾಸ್ತ್ರ ತಿಳಿದವರು. ಈಗ ಅದನ್ನೇನು ಹೇಳೋರು ಇಲ್ಲನೋ ನನಗೆ ಗೊತ್ತಿಲ್ಲ. ಇರೋದು ಪದ್ಧತಿ ಹೆಂಗಿದೆ ಅಷ್ಟು ವೈಶಿಷ್ಟ್ಯತೆ ಐತೆ. ಆಯಮ್ ಒಂದ್ಸಲಿ ಮುನಿದ್ಲು ಅಂದರೆ ಮನೆ ಸರ್ವನಾಶ. ಆಯಮ್ಮ ಒಲಿದ್ಲು ಅಂದರೆ ಮನೆ ಬೆಳಗೋಗ್ತದೆ. ಹೌದಾ ಇಲ್ಲ? ಅದಕ್ಕೆ ಹೆಣ್ಮಕ್ಳಿಗೆ ಭಾಳಷ್ಟು ಮೃದುವಾಗಿ ನೋಡ್ಕೋಬೇಕು ಗಂಡು ಮಕ್ಕಳಾದವರು. ಹೆಣ್ಮಕ್ಳಾದ್ರು ಸ್ವಾಮಿಯರು ಹೇಳ್ಯಾರೆ ಭಾಳ ಚಲೋ ಅದು ಹಿಂಡು ಬಿಡೋಣ ಅಂತಂದೇಳಿ ನೀವು ಹಿಂಡಬಾಡ್ರಿ. ಮತ್ತೆ ಎರಡೂ ನಡೀತಾವೆ. ನೀವು ಅವ್ರಿಗೆ ಒಳ್ಳೆಯದೇ ಮಾಡೋದು. ಹೀಗೆ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಹೋಗ್ಬೇಕು. ಅವ್ರ ಸಂಸಾರ ಚೆನ್ನಾಗಾಗತ್ತೆ. ಹಿರಿಯರ ಹಬ್ಬ ಮಾಡಿದರೆ ಅದು ಅವರ ಒಂದು ಆಶೀರ್ವಾದ ನಿಮ್ಗೆ ಸಿಗ್ತದೆ. ನಿಮ್ಗೇನು ಬೇಕೋ ಅದೆಲ್ಲ ಬಂದುಬಿಡುತ್ತೆ. ಅದು ಭಕ್ತಿಯಿಂದ ಮಾಡಿರಿ, ಭಾಳಷ್ಟು ಶ್ರದ್ಧೆಯಿಂದ ಮಾಡಿರಿ. ಉಪವಾಸ ಕೆಲವರು ಇರ್ತಾರೆ, ದೇವ್ರಿಗೆ ಇರ್ತಾರಲ್ಲ ಗೊತ್ತಿಲ್ಲ, ಪಿತೃ ಕಾರ್ಯಗಳಿಗೆ ಇರ್ತಾರೆ. ಈ ಕೆಲವೊಂದು ಸೀಕ್ರೆಟ್ಸ್ ಈಗ ಹೇಳೋರು ಯಾರಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಈ ಪುರಾಣದೊಳಗೆ ಅವ್ರು ಇಡಕತ್ತಾರಲ್ಲ ಅದಕ್ಕೆ ಹೇಳಕತ್ತೆ, ನಾನು ಸ್ವಂತ ಸೃಷ್ಟಿ ಮಾಡಿಕೊಂತ ಹೇಳ್ತಾ ಇಲ್ಲ. ಮತ್ತು ಹೀಗೆ ಅವರು ಕೂಡ ಪಿತೃಗಳನ್ನು ಪೂಜೆ ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ ಅಲ್ಲಿ ಯುದ್ಧ ನಡೀತಾ ಇದೆ. ಮಜ್ಜೆ ಎಲ್ಲ ಬಿದ್ದಿದ್ವಲ್ಲ, ಇದು ಒಳ್ಳೆ ಸೀಸನ್ ಅಂದ್ಕೊಂಡು, ಮದುವೆ ಸೀಸನ್. ಅವು ಪಿತೃ ಶ್ರಾದ್ದ ಮಾಡಿದ್ದು ಭೂತಗಳು ಪಿಶಾಚಿಗಳಲ್ಲ, ಅವು ಕವೆ ಮುಖ್ಯ ಅಲ್ಲ. ಅದಕ್ಕೆ ಅವು ಮದುವೆ ಮುಂಜಿ ಮತ್ತು ನಾಮಕರಣ ಎಲ್ಲ ಮಾಡ್ಕೊಂಡು ಅವು ಪಿಶಾಚಿಗಳಿಗೂ ಮಕ್ಕಳು ಇರ್ತಾವಲ್ಲ, ಅವಕ್ಕೂ ಮಕ್ಳು ಇರ್ತಾವೆ, ಮರಿ ಮಕ್ಕಳು ಮೊಮ್ಮಕ್ಕಳು ಇರ್ತಾವೆ. ಭಾಳ ಖುಷಿ ಮಟ್ಟು ಮದುವೆ ಎಲ್ಲ ಮಾಡ್ಕೊಂಡು ಏನು ಮಾಡಿದ್ವಿ ಗೊತ್ತಾ? ಒಳ್ಳೇದಾಗಲಿ. ಯಾರಿಗೆ? ದೇವಿಗೆ. ಯಾಕಂದ್ರೆ ಇಷ್ಟೆಲ್ಲ ಸಿಕ್ಕತ್ತಲ್ಲ, ಅವು ಕೃತಜ್ಞತೆ ಹೇಳ್ತದವು. ನಾವು ಕೃತಜ್ಞತೆ ಹೇಳ್ತಾಯಿಲ್ಲ. ನಮ್ಗೆ ಇಷ್ಟಾರ ಬಂದು ಹೇಳ್ತದಾರ, ಇಷ್ಟಾರ ಭಗವಂತ ಮಳೆ ಕೊಟ್ಟಿದ್ದಾನ, ನಮ್ಗೆ ಇಷ್ಟಾರ ಭೂಮಿ ಇರೋಕೈತಿ, ನಾವು ಸ್ವಲ್ಪ ಮನೆ ಇರೋಕೈತಿ, ಇಷ್ಟಾರ ಒಂದು ತಿನ್ನೋಕೈತಿ. ಯಾವತ್ತರ ಕೃತಜ್ಞತೆ ಹೇಳಿದೀವ? ಅದು ಭಗವಂತನೇ ಕೊಟ್ಟರೆ ನಾವು ಮಾಡೋದು ಏನೂ ಇಲ್ಲ ಇಲ್ಲಿ. ಯಾಕಂದರೆ ಹಿಂದೆ ನೋಡಿದ್ದೀವಿ, ಆ ಶಕ್ತಿ ಆ ಚೈತನ್ಯ ಬಂದರೆ ನೀವು ಕೈ ಹಿಂಗೆ ಎತ್ತರಿ. ಕೆಲವ್ರಿಗೆ ಎತ್ತಕ್ಕಾಗಲ್ಲ, ಕೆಲವ್ರು ಕಿವಿ ಕೇಳಲ್ಲ, ಕೆಲವ್ರು ಕಣ್ಣು ಕಾಣಲ್ಲ. ಆ ಶಕ್ತಿ ವಾಪಸ್ ತಗೊಂಡ್ರೆ
ಏನು ಮಾಡೋಕೆ ಆ ಚೈತನ್ಯ ಒಳಗೈತಲ್ಲ ಅದಕ್ಕೆ ನಾವು ಎತ್ತುತ್ತೀವಿ. ಆ ಚೈತನ್ಯ ಇಲ್ಲಾಂದರೆ ಎತ್ತಂಗಿಲ್ಲ, ನಾವು ಬಾಯಿ ಮಾತಾಡೋಂಗಿಲ್ಲ. ಹೀಗೆ ಒಂದು ಸಲ ಏನಾಗಿತ್ತು ಅಂದರೆ, ಒಬ್ಬನ ರಾಜ ಇದ್ದ. ಆ ರಾಜ ಏನು ಮಾಡೋದಂದ್ರೆ ಆನೆ ಸಾಕಿದ್ದ, ಭಾಳ ಪ್ರೀತಿವಾದಂಥ ಆನೆ. ಅದನ್ನು ರಕ್ಷಕ್ಕೆ ಇಟ್ಟಿದ್ರು, ಸಾಕಾಕಿಟ್ಟಿದ್ರಲ್ಲ. ಅವನಿಗೆ ಹೇಳ್ದ, ಇದನ್ನು ಚೆನ್ನಾಗಿ ನೋಡ್ಕೋಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಸತ್ತು ಅಂತ ಹೇಳೋಂಗಿಲ್ಲ ಅವನಿಗೆ. ಇದನ್ನು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ. ಎಷ್ಟು ನೋಡ್ಕೋಬೋದು ಅದನ್ನು? ಆಗತ್ತಾ? ಸಾಯ್ಲಿಲ್ದಂಗೆ ನೋಡ್ಕೊಣ. ಅವ ಏನು ಮಾಡ್ದ, ಸರಿ ಆ ರಾಜ ಹೇಳಿದ್ನೂ ಲಭ್ಯವಲ್ಲ. ಒಂದು ದಿವಸ ಏನು ಮಾಡೋದು, ಪಾಪ ಹೋಗೇ ಬಿಡ್ತದೆ. ಈಗ ಏನು ಮಾಡ್ಬೇಕು, ಈಗ ಸತ್ತು ಅಂತ ಸುದ್ದಿ ಹೇಳಿದ್ರೆ ಏನು ಮಾಡೋದು, ತಲೆ ತೆಗಿತೀನಿ ಅಂತ ಆರ್ಡ್ರ್ ಮಾಡಿದ್ದ. ಯಾರಿಗೆ? ಸಾಕ್ತಾರಲ್ಲ ಅವ್ರಿಗೆ. ಈಗ ಏನು ಮಾಡೋಕು, ಸತ್ತದ ಏನು ಮಾಡೋಕೆ ಇವಾಗ? ಚಿಂತೆ ಆಗಿ ಗಾಬಾಗಿ ಕೂತ್ಕೊಂಡ್ಬಿಟ್ಟಾರೆ. ಏನು ಮಾಡೋಕೆ ಹೋಗುತ್ತಿಲ್ಲ. ಹಿಂಗೆ ಒಬ್ಬರು ಸಾಧುಗಳು, ಒಬ್ಬರು ಸನ್ಯಾಸಿಗಳು ಬಂದರು, ಸ್ವಾಮಿ ಹಿಂಗೆ ಆಗ್ಬಿಟ್ಟೈತಿ, ಮತ್ತು ಈಗ ಹಿಂಗೆ ಸತ್ತು ನಮ್ಮ ತಲೆ ತೆಗುತ್ತಾ ನಾವು ಸಾಯ್ತೀವಿ, ಈಗ ಏನು ಮಾಡೋಕೆ ಅಂತ ಚಿಂತೆ ಎತ್ತಿಬಿಟ್ಟೈತೆ. ಹಂಗಾರೆ ನೀವು ಒಂದು ಕೆಲಸ ಮಾಡಿರಿ, ರಾಜನಿಗೆ ಹೇಳ್ರಿ, ರಾಜ ಆನೆ ಭಾಳ ಚೆನ್ನಾಗೈತ್ರಿ, ಊಟ ಮಾಡ್ತಾಯಿಲ್ಲ ಅಷ್ಟೇ. ಆನೆ ಭಾಳ ಚೆನ್ನಾಗೈತಿ, ಊಟ ಮಾಡ್ತಾಯಿಲ್ಲ. ಆನೆ ಭಾಳ ಚೆನ್ನಾಗೈತಿ, ಎದ್ದಾಳ್ತಾ ಇಲ್ಲ. ಆನೆ ಭಾಳ ಚೆನ್ನಾಗೈತ್ರಿ, ಉಸಿರಾಡ್ತಾಯಿಲ್ಲ ಅಷ್ಟೇ. ಆನೆ ಭಾಳ ಚೆನ್ನಾಗೈತಿ, ಮಿಸುಗಾಡಂಗಿಲ್ಲ ಅಷ್ಟೇ. ಎಲ್ಲ ಆನೆ ಭಾಳ ಚಲೋ ಐತಿ. ಆನೆ ದುಡ್ದು ಭಾಳ ಚಲೋ ಐತಿ, ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡಂಗಿಲ್ಲ, ಎಲ್ಲಿದ್ದದ್ದು ಅಲ್ಲೇ ಇರ್ತದೆ ಅಷ್ಟೇ. ಅದು ಆನೆ ಇಷ್ಟೇ ಹೇಳ್ರಿ ಅಂತ ಹೇಳಿದ್ರು. ಅಮ್ಮ ರಾಜಗೆ ಹಂಗೆ ಹೋಗಿದ್ರು. ರಾಜ ಇನ್ನೇನು ಮಾಡೋದು, ಸತ್ತಂತ ಹೇಳಂಗಿಲ್ಲ ಅವನಿಗೆ. ಇದು ಕತೆ. ಹಿಂಗಾಗೈತೆ ಪರಿಸ್ಥಿತಿ. ಹಿಂಗೆ ಅದು ಕತೆ ಹಿಂಗೆ ಬಂತು. ಹಂಗೆ ಆ ಚೈತನ್ಯ ಒಳಗೈತಲ್ಲ, ಆ ಒಳಗೆ ಇರೋದ್ರಿಂದ ನಾವು ಮಾತಾಡ್ತಿದ್ದೀವಿ. ಆ ಚೈತನ್ಯನೇ ಆ ಜಗನ್ಮಾತೆ. ಅದರ ಸ್ಮರಣೆ ಬೇಕು, ಕೃತಜ್ಞತೆ ಬೇಕು. ಅದು ಪಿಚಾಚಿಗಳು ಅವು ಕೃತಜ್ಞತೆ ಹೇಳ್ತಾವೆ. ಶಾಂಭವಿ ಜಯ ಜಯ ಆಗಲಿ ನಿಮಗೆ ಅಂತ ನಾವು ಜಯಮಂಗಳ ಆಡ್ತೀವಿ. ಎದಕ್ಕೆ ಆಡ್ತೀವಿ ಗೊತ್ತಾಯ್ತು? ಆ ದೇವ್ರುಗಳಿಗೆ ನಮ್ಗೆ ಇಷ್ಟೆಲ್ಲ ಕೊಟ್ಟಿಯ, ನಿನಗೆ ಒಳ್ಳೇದಾಗಲಿ, ನಿನಗೆ ಒಳ್ಳೇದಾಗಲಿ ಅಂದರೆ ಅದು ರಿಟರ್ನ್ ಬರ್ತದೆ. ಬಾಲಿಂಗ್ ಹೊಸದ್ರೆ ಏನಾಗುತ್ತೆ, ಪುಟದ ಬರ್ತೈತಿಲ್ಲ. ನೀವು ಒಳ್ಳೇದಾಗಲಿ ನಿನಗೆ ಅಂದ್ರೆ ನಿಮಗೆ ವಾಪಸ್ ಬರ್ತೈತಿ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಎಲ್ಲರಿಗೂ ಗೊತ್ತೈತಿ. ಆದರೆ ಏನಾರ ಬಂದಾಗ ನಮಗೆ ಕೃತಜ್ಞತೆ ಹೇಳೋದು ಮರೆತು ಹೋಗ್ಬಿಡ್ತೈತೆ. ಹೀಗೆ ಆ ದೇವತೆಗೆ, ಆ ಪಿಶಾಚಿಗಳೆಲ್ಲರೂ ಕೂಡ ಆ ದೇವತೆಯನ್ನು ಹೊಗಳಿದುವು. ಎಲ್ಲರೂ ಜಯಮಂಗಳ ಅಂಥೇಳಿ ಆ ಚಿದಾನಂದಾತ್ಮ ಗುರುವರು ನೆನೆಸಿದರು ಎಂಬಲ್ಲಿಗೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮಧುರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಗಳು ಮಹಿಷಾಸುರ ಸೈನ್ಯ ವಧುವ ನಾಮ ಚತುರ್ಥೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 4 ಪದ 243 ಮಂಗಳಮಸ್ತು. ಜೈ ಗುರುಮಂಗಲಂ. ಪಾರ್ವತೀಪತಿ ಹರ ಹರ ಮಹಾದೇವ. ಶ್ರೀಮದ್ ರಮಣ ಗೋವಿಂದ ಹರಿಗೋವಿಂದ. ಸದ್ಗುರುನಾಥ ನಮೋ ನಮಃ.